ನನಗೆ ಕಳೆದ 12 ವರ್ಷದಿಂದ ಥೈರಾಯ್ಡ್ ಸಮಸ್ಯೆ ಇತ್ತು, ಒಂದು 14 ವರ್ಷದಿಂದ ಶುಗರ್ ಸಮಸ್ಯೆ ಇತ್ತು. ಹಾಗೆ ನಾವು ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು 1 ತಿಂಗಳಲ್ಲಿ ನನಗೆ ಆಶ್ಚರ್ಯಕರ ರೀತಿಯಲ್ಲಿ ಎಲ್ಲ ಕಮ್ಮಿ ಆಯಿತು. 108 ಕಾಯಿಲೆಗಳು ನನಗಿತ್ತು. ಯಾಕೆಂದರೆ ನನಗೆ ಶುಗರ್ ಇತ್ತು, ಬಿ ಪಿ ಇತ್ತು, ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ ಅದು ಇತ್ತು. ಅದಕ್ಕೋಸ್ಕರ ನಾನು ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೆ. ತಿಂಗಳಿಗೆ 290 ಮಾತ್ರೆಗಳನ್ನು ನಾನು ತೆಗೆದುಕೊಳ್ತಿದ್ದೆ. ಈಗ ಸೆರಕೇರಿಗೆ ಬಂದ ಮೇಲೆ ಎಷ್ಟು ಮಾತ್ರೆ? ಖಾಲಿ 60 ಮಾತ್ರೆ ತೆಗೆದುಕೊಳ್ತಾ ಇದ್ದೇನೆ. ಆಸ್ಪತ್ರೆ ಆಪರೇಷನ್ ಆವಡೆ ಪಂಡೇರು ಏನು ಅಳ್ತದ್ದು ಪಿದಾಯ ಬತ್ತೆ ಅಂಚನೆ ಕಾರ್ ಮಾಡ್ತಂದು ಅಂಚನೆ ಡೆಡ್ ಬಾಡಿ ಎಂಚ ಗೊತ್ತಾನೆ ಅಂಚನೆ ಪದ ಬರ್ತದೆ ಇತ್ತ ಇರು ಎಂಚ ದುಂಬುಡ್ದು ಮಸ್ತ್ ರಿಕವರಿ 70% ರಿಕವರಿ. ಓಕೆ, ಸೆರಕೇರದಕ್ಕೆಲ್ಲ ಸ್ಟೀಮ್ ಥೆರಪಿ ಯಾಲ್ನ ದೆತ್ತೊಂದೆ ಭಾರಿ ಶೋಕಾಪುಣೆ ಎಂಕೊಂಚೂರು ಸೈನಸ್ ಪ್ರಾಬ್ಲಮ್ ಉಂಡು ಮುಂಕು ಕಟ್ಟುನ ಮಾತ ಕ್ಲಿಯರ್ ಆಂಡ್ ಹಣ ಕೊಡಬೇಕಾ ಬೇಡವಾ ಅಂತೇಳಿ. ಪ್ರದೀಪ್ ಅವರೇ, ಇಲ್ಲಿ ಟ್ರೀಟ್ಮೆಂಟಿಗೆ ನೀವು ಹಣ ಪಡ್ಕೊಳ್ತೀರಾ? ಇಲ್ಲ ಸರ್, ಇಲ್ಲಿ ಯಾವುದು ಹಣ ಇರಲ್ಲ. ಇಲ್ಲಿ ಯಾರಿಗೂ ನಾವು ಪೇಮೆಂಟ್ ತಗೊಳ್ಳೋದಿಲ್ಲ. ನಾವು ಅವ್ರ ಹತ್ರ ಕೇಳೋದು 1 ಲೀಟರ್ ನೀರು, 2 ಬೆಡ್ಶೀಟ್. ತಲ ಟ್ರೀಟ್ಮೆಂಟ್ ಕಾಸು ಕೊರಿಯಾರ ಇದು ಕೂಡ ಕೊಡ್ತಿದ್ದಾರೆ. ಎಂಕ್ ಇನ್ನು ಮೇನ್ ಫಂಡ ಮ್ಯಾನೇಜರ್ ಪ್ರದೀಪ್ ಸರ್ ಆರು ಎಂಕ ಫಂಡ್ ಇರು ಬಲೆ ಟೆನ್ಷನ್ ಮಾಡ್ಕೊಚ್ಚಿ ದುಡ್ಡದ ಬಗ್ಗೆ ದಾರೊಂದು ಮಾಡ್ತು 5 ಬೊಕೆಯನ್ನು ಕಂಟಿನ್ಯೂ ಬರೋಸರು ಮತ್ತೆ ಇಲ್ಲ, ಎಲ್ಲ ಫ್ರೀ. ಮತ್ತು ಇಲ್ಲಿ ತುಂಬ ಚೆನ್ನಾಗೇ ನೋಡ್ಕೊಳ್ತಾರೆ. ಎಲ್ಲರೂ ಒಳ್ಳೆಯ ಒಂದು ನಗುಮುಖದಿಂದ ಅವರ ಸೇವೆ ತುಂಬ ಚೆನ್ನಾಗಿದೆ. ತುಂಬ ಒಂದು ಇನ್ಸ್ಪೆಕ್ಷನ್ ಎಲ್ಲ ಸೂಜಿ ಚುಚ್ಚಿದಾಗೆ ಆಗ್ತಿತ್ತು, ಅದೆಲ್ಲ ಕಡಿಮೆ ಆಗಿದೆ. ಮತ್ತು ನೋವು ಬರೋದು, ನಡೆಯುವಾಗ ನೋವು ಬರೋದು, ಹೀಗೆ ನಡೆಯಲಿಕ್ಕೆ ಆಗ್ತಿರ್ಲಿಲ್ಲ, ಎದ್ದು ಕೂತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಅಂಥದ್ದೆಲ್ಲ ಪ್ರಾಬ್ಲಮ್ಸ್ ಇತ್ತು. ಅದೆಲ್ಲ ನೋವು ಕಡಿಮೆ ಆಗಿದೆ. ಮತ್ತು ಹಾರ್ಟಿದು ಕೂಡ ನೋವು ಕಡಿಮೆ ಆಗಿದೆ. ಆ್ಯಕ್ಚುಲಿ ಒಂದು ಮನಸ್ಸಲ್ಲಿತ್ತು, ಅವ್ರು ಹೇಳಿದರು ಇದು ಫ್ರೀ ಟ್ರೀಟ್ಮೆಂಟ್ ಅಂತ. ಹೌದು, ಫ್ರೀ ಟ್ರೀಟ್ಮೆಂಟ್ ಅಂದಾಗ ನಿಮಗೂ ನಮಗೂ ಒಂದು ಕಾಮನ್ ಆಗಿ ಬರುತ್ತೆ. ಫ್ರೀ ಅಂದರೆ ಏನು ಕೊಡ್ತಾರೆ, ಬಹುಶಃ ಅದಿರ್ಬೋದು ಇದಿರ್ಬೋದು. ಅವ್ರು ಹೇಳಿದ್ರು ಒಮ್ಮೆ ಬಂದು ನೋಡು ಹೇಗಾಗುತ್ತೆ ಅಂತ. ಬಂದೆ ಒಂದು ದಿವಸ ಎಲ್ಲ ಇವರು ಮಾಡೋ ಟ್ರೀಟ್ಮೆಂಟ್, ಸ್ಪೆಷಲಿ ಇವರು ಮಾಡೋ ಟ್ರೀಟ್ಮೆಂಟ್ಗೆ ನೀವು ಬಂದರೂ ಗೊತ್ತಾಗುತ್ತೆ. ಇವರೊಂದು ಸ್ಲೋಗನ್ ಹೇಳ್ತಾರೆ ಫಸ್ಟಿಗೆ, ಸರ ಕೇರ್ ಮದರ್ ಕೇರ್ ಅಂತ. ಆ್ಯಕ್ಚುಲಿ ಆಗಿ ಮದರ್ ಕೇರೇ ಮಾಡ್ತಾರೆ ಇಲ್ಲಿ. ಮನುಷ್ಯನ ದೇಹ ಅಂದರೆ 100 ಕಾಯಿಲೆಗಳು ಸಹಜವಾಗಿ ಬರುವಂಥದ್ದು. ಆದರೆ ಈ 100 ಕಾಯಿಲೆಗಳಿಗೆ ಒಂದೇ ಸೂರಿನಡಿಯಲ್ಲಿ ಉಚಿತವಾಗಿ ಒಂದು ಚಿಕಿತ್ಸೆಯನ್ನು ಕೊಡುವಂತಹ ಕೇಂದ್ರ ಸುರತ್ಕಲ್ನ ಹೊಸಬೆಟ್ಟುವಿನಲ್ಲಿ ಇದೆ. ನಾವೀಗ ಸೆರಾ ಕೇರ್ ಸೆಂಟರ್ನ ಬಳಿಯಲ್ಲಿದ್ದೇವೆ. ಈ ಸೆಂಟರ್ನಲ್ಲಿ ಉಚಿತವಾಗಿ ಯಾವೆಲ್ಲ ಚಿಕಿತ್ಸೆಗಳು ಸಿಗುತ್ತೆ ಮತ್ತು ಅದು ಎಷ್ಟು ಪರಿಣಾಮಕಾರಿಯಾಗಿದೆ ಇವೆಲ್ಲದರ ವಿವರವನ್ನು ನಿಮಗೆ ತೋರಿಸ್ತೇವೆ. ಸ್ಟಾರ್ಟಿಂಗಲ್ಲಿ ಬರಬೇಕಾದ್ರೆ ನಾವು ಆ್ಯಸಿಡ್ ವಾಟರ್ನಿಂದ ಫುಲ್ ಬಾಡಿಗೆ ಸ್ಪ್ರೇ ಅನ್ನುವಂಥದ್ದನ್ನು ಮಾಡ್ತಾ ಇದ್ದೇವೆ. ಹಾಗೆ ನೆಕ್ಸ್ಟ್ ಅವರ ದೇಹದ ಟೆಂಪರೇಚರ್ ಯಾವ ಥರ ಇದೆ ಅಂತ ಹೇಳಿ ಚೆಕ್ ಮಾಡ್ತೇವೆ. ಸೊ ಅದೇ ರೀತಿ ಯಾವ ಥರ ಥೆರಪಿ ಇದೆ ಅಂತ ಹೇಳಿ ಅವರಿಗೆ ತೋರಿಸ್ಕೊಟ್ಟು ಅವರನ್ನು ಅದೇ ಥರ ಥೆರಪಿಗೆ ಕರ್ಕೊಂಡು ಹೋಗ್ತೀವಿ. ಹಾಯ್ ಮಿಸ್ಟರ್ ಪ್ರದೀಪ್ ಕುಮಾರ್. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ. ಎಸ್, ನಮ್ಮ ಮಂಗಳೂರು, ಸುರತ್ಕಲ್, ಉಡುಪಿ ಹಾಗೆಯೇ ಕಾರ್ಕಳದ ಸೆರಾ ಕೇರ್ ಸೆಂಟರ್ನ ಇನ್ಚಾರ್ಜ್ ಆಗಿರುವ ಪ್ರದೀಪ್ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಸೆರಾ ಕೇರ್ ಸೆಂಟರ್ನಲ್ಲಿ ಪ್ರಮುಖವಾಗಿ ಯಾವುದಕ್ಕೆಲ್ಲ ಚಿಕಿತ್ಸೆ ಕೊಡ್ತಾರೆ ಪ್ರದೀಪ್ ಅವರೇ? ನಾವು ಇಲ್ಲಿ ಬಂದುಬಿಟ್ಟು ಆಲ್ಮೋಸ್ಟ್ ಎಲ್ಲದಕ್ಕೂ ಬಿ ಪಿ, ಶುಗರ್ಗೆ, ವೆಯ್ಟ್ ಲಾಸ್ ಒಂದು ಕಡೆಯಿಂದ, ಹಾರ್ಮೋನ್ ರಿಲೇಟೆಡ್, ಲೇಡೀಸ್ ಪರ್ಸ್ನಲ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಿರುತ್ತೆ, ಜೆಂಟ್ಸ್ ಪರ್ಸ್ನಲ್ ರಿಲೇಟೆಡ್ ಪ್ರಾಬ್ಲಮ್ಗಿರುತ್ತೆ. ಆನಂತರ ಬಂದುಬಿಟ್ಟು ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಆ ಥರ ಇರುತ್ತೆ. ಮತ್ತು ಸಣ್ಣ ಮಕ್ಕಳಿಗೆ ಇರುವಂಥವರ ನಾರ್ಮಲ್ ಪ್ರಾಬ್ಲಮ್, ಮತ್ತು ಕಫ್ ರಿಲೇಟೆಡ್, ಅಸ್ತಮ, ಅನಂತರ ಲಿವರ್ ರಿಲೇಟೆಡ್, ಕೊಲೆಸ್ಟ್ರಾಲ್, ಬಿ ಪಿ, ಅನಂತರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಮೋಷನ್ ರಿಲೇಟೆಡ್ ಪ್ರಾಬ್ಲಮ್ಮು, ಅಂದರೆ ಗರ್ಭಕೋಶದಲ್ಲಿ ಗೆಡ್ಡೆ, ಸಿಸ್ಟ್, ಫೈಬ್ರಾಯ್ಡ್ ಆ ಥರ ಆಗಿರುವಂಥದ್ದು ಅದಕ್ಕೆ. ಮತ್ತು ಬೆನ್ನು ನೋವು, ಗಂಟು ನೋವು, ಅನಂತರ ಸ್ಟ್ರೋಕ್ ಪೇಷಂಟ್ಗಳಿಗೆ, ಈ ಪ್ಯಾರಲೈಸ್ ಆಗಿರುವಂಥವ್ರಿಗೆ ಅವರಿಗೆ ಎಕ್ಸಸೈಸ್ ಥೆರಪಿ ಮೂಲಕ ಒಂದು ನ್ಯಾಚುರಲ್ ಆಗಿರುವಂಥ ಜೇಡ್ ಎಕ್ಸಸೈಸ್ ಥೆರಪಿ ಅಂತ ಕರಿತೇವೆ ನಾವು. ಇದನ್ನು ಸೌತ್ ಕೊರಿಯಾದಿಂದ ನಾವು ಇದನ್ನು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇಂಡಿಯಾ ಬಂದುಬಿಟ್ಟು ನಾವು ಒಂದು 15 ವರ್ಷ ಆಗುತ್ತೆ. ಸೊ ನಾವು ಇವಾಗ ಬಂದುಬಿಟ್ಟು ಉಡುಪಿ, ಆನಂತರ ಮಂಗಳೂರು, ಆನಂತರ ಸುರತ್ಕಲ್,
ಕಾರ್ಕಳ ಈ ಥರ ಕಡೆಯಲ್ಲಿ ಬಂದ್ಬಿಟ್ಟು 12 ವರ್ಷ ಆಗುತ್ತೆ ನಾವು ಸ್ಟಾರ್ಟ್ ಮಾಡಿ. ಸಕ್ಸಸ್ಫುಲ್ಲಾಗಿ ನಾವು ಇದನ್ನು ನಡೆಸ್ತಾ ಇದ್ದೇವೆ. ತುಂಬ ಜನರ ರೆಸ್ಪಾನ್ಸ್ ಚೆನ್ನಾಗಿದೆ. ಎಸ್. ಸೊ 12 ವರ್ಷದಿಂದ ನಮ್ಮ ಮಂಗಳೂರು, ಕಾರ್ಕಳ, ಉಡುಪಿ ಈ ಎಲ್ಲ ಭಾಗದಲ್ಲಿ ಸೆರಾ ಕೇರ್ ಸೆಂಟರ್ ಕೆಲಸ ಮಾಡ್ತಾ ಇದೆ. ಆದರೆ ತುಂಬ ಜನರಿಗೆ ಒಂದು ಪ್ರಶ್ನೆ ಇರ್ಬೋದು, ಸೆರಾ ಕೇರ್ ಸೆಂಟ್ರಿಗೆ ಹೋಗಿ ಚಿಕಿತ್ಸೆ ಪಡೆಯೋದಕ್ಕೆ ಹಣ ಕೊಡಬೇಕಾ ಬೇಡವಾ ಅಂತೇಳಿ. ಪ್ರದೀಪ್ ಅವರೇ, ಇಲ್ಲಿ ಟ್ರೀಟ್ಮೆಂಟಿಗೆ ನೀವು ಹಣ ಪಡ್ಕೊಳ್ತೀರಾ? ಇಲ್ಲ ಸರ್, ಇಲ್ಲಿ ಯಾವುದು ಹಣ ಇರಲ್ಲ. ಇಲ್ಲಿ ಯಾರಿಗೂ ನಾವು ಪೇಮೆಂಟ್ ತಗೊಳ್ಳೋದಿಲ್ಲ. ನಾವು ಅವ್ರ ಹತ್ರ ಕೇಳೋದು 1 ಲೀಟರ್ ನೀರು, 2 ಬೆಡ್ಶೀಟ್. ಸೊ ಇದು ಬಂದುಬಿಟ್ಟು ಎಲ್ಲರಿಗೂ ಆಲ್ ಓವರ್ ಇಂಡಿಯಾದಲ್ಲಿ ನಾವು ಫ್ರೀ ಇದೆ. ಹಾಗೆ ನಮ್ಮ ಕೆಲವು ಕಂಟ್ರಿಗಳಲ್ಲಿ ಫ್ರೀ ಇದೆ. ಆನಂತರ ಬಂದುಬಿಟ್ಟು ಕೆಲವು ಕಂಟ್ರಿಗಳಲ್ಲಿ ಇದಕ್ಕೆ ಚಾರ್ಜಸ್ ಇರ್ತಾ ಹೋಗುತ್ತೆ. ನಮ್ಮದು ಔಟ್ಸೈಡ್ ಮಾರ್ಕೆಟಿಂಗ್ ನಡೀತಾ ಹೋಗುತ್ತೆ. ಆನಂತರ MNC ಕಂಪನಿ ಆಗಿರ್ಬೋದು, ಆನಂತರ ನಿಮ್ಮ ವಿಧಾನಸೌಧ ಆಗಿರ್ಬೋದು, ಅಲ್ಲಿ ಎಲ್ಲ ತುಂಬ ಜನ VIPsಗಳು ಇದನ್ನು ಪರ್ಚೇಸ್ ಮಾಡ್ಕೊಳ್ತಾರೆ. ಆನಂತರ ಬಂದುಬಿಟ್ಟು ಯಾರಿಗೆಲ್ಲ ಸೆರಾ ಕೇರಲ್ಲಿ ಬಂದು ಥೆರಪಿ ತಗೊಳ್ಳಿಕ್ಕಿದೆ ಅವರಿಗೆಲ್ಲರಿಗೂ ಫ್ರೀ ಇರುತ್ತೆ. ಕಂಪನಿ ಎಲ್ಲರಿಗೋಸ್ಕರ ನಾವು ಫ್ರೀಯಾಗಿ ಈ ಒಂದು ಥೆರಪಿಯನ್ನು ಪ್ರೊವೈಡ್ ಮಾಡ್ತಾ ಇರುತ್ತೆ. ಸೊ ಇದು ಕೊರಿಯನ್ ಕಂಪನಿ. ಸೊ ಅಲ್ಲಿ ಬಂದಿರುವಂಥ ದೊಡ್ಡ ದೊಡ್ಡ ಕಂಪನಿಗಳೇನಿದೆ, ಹೊಂಡೈ, LG, ಸ್ಯಾಮ್ಸಂಗ್, KTM ಬೈಕ್, ಸೊ ಅವುಗಳಲ್ಲಿ ನಾವೊಂದು ಮ್ಯಾನುಫ್ಯಾಕ್ಚರ್, ಒಂದು ಸ್ಮಾಲ್ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು, ಹಾಸ್ಪಿಟಲ್ ಇಕ್ವಿಪ್ಮೆಂಟ್ಸ್ಗಳನ್ನು, ಸೊ ಇನ್ಕ್ಯುಬೇಟರ್ ಆಗಿರ್ಬೋದು, ಅವುಗಳನ್ನೆಲ್ಲ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ಒಂದು ಕಡೆಯಿಂದ ಆ ಕೆಲಸ ನಡೀತಾ ಇರುತ್ತೆ. ಒಂದು ಕಡೆಯಿಂದ ಈ ಸೆರಾ ಕೇರ್ ಹೆಲ್ತ್ ಕೇರ್ ಅನ್ನುವಂಥ ಒಂದು ಸಂಸ್ಥೆಯ ಮೂಲಕ ಬರುವಂಥ ಎಲ್ಲರಿಗೂ, ಯಾರೆಲ್ಲ ಸೆರಾ ಕೇರ್ಗೆ ಬರ್ತಾರೆ ಅವರಿಗೆ ಫ್ರೀ ಆಗಿರುವಂಥ ಥೆರಪಿಯನ್ನು ಕೊಡ್ತಾರೆ. ಎಸ್. ನಮ್ಮ ಊರ್ದ ಜನಕುಲು ಏರ್ಮಾತ ಕುಡ್ಲ ಸುರತ್ಕಲ್ ಆಸುಪಾಸುಲ್ಲರು ಅತ್ತನ ಉಡುಪಿ ಕಾರ್ಕಳ ಉಲ್ಲರು ನಿಕ್ಲೆಗ್ ಒವ್ವೇ ಸೀಕ್ಲ ಫ್ರೀ ಆದ ಟ್ರೀಟ್ಮೆಂಟ್ ದೆತ್ತನೋಲಿ. ಅಂಡ್ ಇತ್ತ ಪ್ರದೀಪರೆ ಜನಕುಲು ವಾ ಟೈಮ್ಡ್ ಬರೋಲಿ, ವಾ ಟೈಮ್ಡ್ ಮಾತ್ರ ಮೂಲು ಥೆರಪಿ. ಓಕೆ. ಸೊ ಮಾರ್ನಿಂಗ್ ಪೂರ ಸೆಂಟರ್ ಲೆಂಕ್ಲು 7:30 7 o'clock ಟು ಈವ್ನಿಂಗ್ 7 o'clock ಮಟ್ಟ ಓಪನ್ ದೀಪ. ಓಕೆ. ಸೊ ಕಾಂಡೆ ಫಸ್ಟ್ ಬತ್ತಿನಾಗಲಿ ಟೋಕನ್ ನಂಬರ್ ಎದ ಬತ್ತನ ಅದಕ್ಕೆ ಟೋಕನ್ ನಂಬರ್ ಕೊರ್ಕೊಂಡು ಒಂದು 45 minutes ಥೆರಪಿ. ಏನಕ್ಕೆ ಬಂದ ಥೆರಪಿ ಬಂದಾಗ ನೀವು 10 minutes 15 minutes ಡಿ ಯಾವ್ದು ಮಿನಿಮಮ್ 40 minutes ಕೊರೋಡು ಹಾಕೊಂಡು. ಸೊ 45 to 1.5 hours ಥೆರಪಿ ಹಾಕೊಂಡು ಮೇನ್ ಥೆರಪಿ ಬರ್ಕೊಂಡು ಸ್ಟೀಮ್ ಕೊರ್ಪ ಐತೆ ಕೋವಿಡ್ ಟೈಮ್. ಸೊ ಪೂರಕ್ಲೆಲ್ಲ ನಿಗಲಿಗೆ ಆಲ್ಮೋಸ್ಟ್ ಮಲ್ಲ ಡಾಕ್ಟರ್ ನಗಲ್ ಪನ್ಪಿನಿ, ಕೊರಿಯನ್ಸ್ ಎಸ್ಪೆಷಲಿ ಪನ್ಪಿನಿ, ಜಾಪನೀಸ್ ಅವಡು, ಚೈನೀಸ್ ಅವು ಪನ್ಪಿ ನಕಲ್ ದಾದ ಪನ್ನಗೆ ಸ್ಟೀಮ್ ಯೂಸ್ ಮಲ್ಪ. ಸೊ ಸ್ಟೀಮ್ ಯೂಸ್ ಮಲ್ಪ ಹಿನ್ನೆಲ್ಲರ್ ಮಲ್ಪನಾಗ ನಿಗಲ ಸೈನಸ್ ಆವಡು, ನಿಗಲ ಲಂಗ್ಸ್ ಆವಡು ಕ್ಲೀನ್ ಅದು. ಸೊ ಇತ್ತೆ ಪೂರಕ್ಲೆಲ್ಲ ಕೊರ್ಪಿನ್ಲ ಸ್ಟೀಮರ್ ಬೊಕ್ಕ ಪ್ಯಾರಾಸಿಟಮಾಲ್ ಒಂದು ರಡ್ಡೆ ಮೆಡಿಸಿನ್ ಕೊರ್ಪ. ಸೊ ಬತ್ತಿನಾಗಲಿ ಪೂರಕ್ಲೆಲ್ಲ ಸ್ಟೀಮ್ ಕೊರ್ಪ. ಸೊ ಐತ ಮಿತ್ತಿಗೆ ಪೂರ ಥೆರಪಿನ ಎಂಕಲ್ ಓಕೆ ಕೊರ. ಇತ್ತ ಸೆರಾ ಕೇರ್ ಸೆಂಟರ್ ಮಾತ್ರೆ, ಇಂಜೆಕ್ಷನ್, ಆಪರೇಷನ್ ಒಂದು ಮಾತ್ರ ದಾಲ ಉಂಡ ಅತ್ತ ಖಾಲಿ ಬಾಕಿದ ಟ್ರೀಟ್ಮೆಂಟ್ ಅವು ಸ್ಟೀಮ್ ಆವಡ್, ಥೆರಪಿ ಆವಡ್, ಅತ್ತನ ಎಕ್ಸಸೈಸ್ ಆವಡ್ ಒಂದು ಮಾತ್ರ ಇಪ್ಪುನ ಮೂಲು ಒಂದು ಓಲ ಹಾಸ್ಪಿಟಲ್ ಅತ್ತು. ಓಕೆ. ಒಂದು ಬತ್ತದು ಎಕ್ಸಸೈಸ್ ವಿತ್ ಥೆರಪಿ. ಸೊ ಮೆಡಿಟೇಷನ್, ಯೋಗ ನಿಖಿಲ್ ಪುರ ಬಿಲೀವ್ ಮಲ್ಪರ ಒಂದು ಅವೇ. ಸೊ ಬಾಡಿದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಲ್ಕೊಂಡು, ಬ್ಲಡ್ ಪ್ಯೂರಿಫಿಕೇಶನ್ ಮಲ್ಪಡು, ಬ್ಲಡ್ ಪ್ರೊಡಕ್ಷನ್ ಮಲ್ಪಡು, ಬೋನ್ ಅಲೈನ್ಮೆಂಟ್ ಮಲ್ತೊಂಬರ್ಪ, ಹಾರ್ಮೋನ್ ಬ್ಯಾಲೆನ್ಸ್ ಪತ್ತೊಂಬರ್ಪ, ಬಾಡಿಡ್ ಏನ ಪೂರ ಇನ್ಫೆಕ್ಷನ್ ಉಂಡು ಅವೇನು ಪೂರ ಎಂಕಲ್ ಪಿದೈ ನಾವೇನು ಫುಲ್ ಹಿಡ್ದು ಕಿಲ್ ಮಲ್ತದು, ಬಾಡಿನ ಕ್ಲಿಯರ್ ಮಲ್ ಬಕ ಫ್ಯಾಟನ್ನು ಪೂರ ಬರ್ನ್ ಮಲ್ತದು, ಬಾಡಿದು ಟಾಕ್ಸಿನ್ ಎಂಚೋಡು ನಿಗಲ ಮೋಷನ್ಡು, ಬೆವರ್ಡು, ಯೂರಿನಡು ಪಿದೈ ಪೂರನ್ನು ಬರ್ತದೆ. ಆ ಥರ ಥೆರಪಿ ಮಲ್ತೊಂದು. ಎಸ್. ಒವೇ ರೀತಿದ ಆಪರೇಷನ್ ಇಜ್ಜಿ, ಮಾತ್ರೆ ಇಜ್ಜಿ ಉಚಿತವಾದ ಒಂದು ಟ್ರೀಟ್ಮೆಂಟ್ ತಿಕ್ಕೊಂಡು ಮುಲ್ಪ ಟ್ರೀಟ್ಮೆಂಟ್ ದೆತ್ತೊಂದಿನ ಜನಕುಲು ದಾದ ಪನ್ಪೇರು ಅವೆಲ್ಲ ಕೇಳಿಕ. ಈಗ ನಾನು ನನ್ನ ಹೆಂಡತಿ ಇಬ್ಬರು ಕೂಡ ಯಾಕೆಂತ ಹೇಳಿದರೆ ನಮ್ಮನ್ನು ನೋಡುವಾಗ ನಿಮಗೆ ಅನಿಸ್ಬೋದು ನನಗೆ 72 ವರ್ಷ ಪ್ರಾಯ ಆಯಿತು, ನನ್ನ ಹೆಂಡತಿಗೆ 71 ವರ್ಷ ಪ್ರಾಯ ಆಗಿದೆ. ಇಬ್ಬರು ಕೂಡ ಸುಲಲಿತವಾಗಿ ನಡೀತಾ ಇದ್ದೇವೆ. ಈಗ ವಾಕಿಂಗ್ ಸ್ಟಿಕ್ ಇಲ್ಲದೆ ನಡೀತೀರಿ ಡೈಲಿ? ಇಲ್ಲಿ ಬರುವಾಗ ವಾಕಿಂಗ್ ಸ್ಟಿಕ್ ಇಟ್ಕೊಂಡು ಬಂದಿದ್ದೆ. ಆದರೆ 7 ದಿವಸ ಆದಮೇಲೆ ನಾನು ವಾಕಿಂಗ್ ಸ್ಟಿಕ್ ಬಿಟ್ಟಿದ್ದೇನೆ. 108 ಕಾಯಿಲೆಗಳು ನನಗಿತ್ತು. ಯಾಕೆಂದರೆ ನನಗೆ ಶುಗರ್ ಇತ್ತು, BP ಇತ್ತು, ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ ಅದು ಇತ್ತು. ಅದಕ್ಕೋಸ್ಕರ ನಾನು ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೆ. ತಿಂಗಳಿಗೆ 290 ಮಾತ್ರೆಗಳನ್ನು ನಾನು ತೆಗೆದುಕೊಳ್ತಿದ್ದೆ. 290 ಮಾತ್ರೆಗಳನ್ನು ನಾನು ಪ್ರತಿಯೊಂದು ನನ್ನ ಕಾಯಿಲೆಗೆ. ಅಂದರೆ ಯಾವುದೆಲ್ಲ ಇತ್ತು ನಿಮಗೆ ಸಮಸ್ಯೆ? BP ಶುಗರ್ ಇತ್ತು, ಮಾನಸಿಕ ಖಿನ್ನತೆ ಇತ್ತು, ಅದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು, ಅದೇ ರೀತಿ ಗುದದ್ವಾರದಿಂದ ಮಲ ಹೊರಗೆ ಬರ್ತಿರ್ಲಿಲ್ಲ, ಮೂತ್ರದ ಸಮಸ್ಯೆ ಇತ್ತು. ಮೂತ್ರದ ಸಮಸ್ಯೆಗೆ ಒಂದು 28 ರೂಪಾಯಿಯ ಒಂದು ಮಾತ್ರೆ ದಿನಾಲೂ ನಾನು ಸೇವಿಸಬೇಕಿತ್ತು.
ಆದರೆ ಇಲ್ಲಿ ಸೆರಕೆರೆಗೆ ಬಂದ ಮೇಲೆ ತಿಂಗಳಿಗೆ 290 ಮಾತ್ರೆ, ತಿಂಗಳಿಗೆ 290 ಮಾತ್ರೆ. ದಿವಸಕ್ಕೆ ಎಷ್ಟು ಮಾತ್ರೆ ಸಾಧಾರಣ 9.5 ಮಾತ್ರ ಆಗ್ತದೆ ದಿವಸಕ್ಕೆ. ಬೇರೆ ಬೇರೆ ಸಮಸ್ಯೆಗಳಿಗೆ, ಬೇರೆ ಬೇರೆ ಸಮಸ್ಯೆಗೆ 290 ಮಾತ್ರೆ ಇತ್ತು. ಈಗ ಸೆರಕೆರೆಗೆ ಬಂದ ಮೇಲೆ ಎಷ್ಟು ಮಾತ್ರೆ? ಖಾಲಿ 60 ಮಾತ್ರೆ ತೆಗೆದುಕೊಳ್ತಾ ಇದ್ದೇನೆ. ಯಾವುದಕ್ಕೆ? ಅದು ಶುಗರಿಗೆ ಮಾತ್ರ. ಯಾಕೆಂದರೆ ಡಾಕ್ಟ್ರು ಹೇಳಿದ್ದಾರೆ, ನೀವು ನಿಮ್ಮಲ್ಲಿ ಯಾವುದು ಇಲ್ಲ, ನೀವು ನಾರ್ಮಲ್ ಸ್ಟೇಜಿಗೆ ಬಂದಿದ್ದೀರಿ, ಆದರೆ ನಾವು ಇನ್ನೊಂದು ಪುನಃ ಹೇಳುವವರೆಗೆ ನೀವು ಒಂದು 60 ಮಾತ್ರೆಗಳನ್ನು ತೆಗೆದುಕೊಳ್ಳಿ ದಿನಕ್ಕೆ. ಬೆಳಿಗ್ಗೆ ಈಗ ಅದು ಮೂತ್ರದ ಸಮಸ್ಯೆ, ಎಲ್ಲ ಸರಿಯಾಗಿದೆ. ನಾನು ಹೇಳ್ತೇನೆ, ನಾನು ಕಂಪ್ಲೀಟ್ ಬ್ಯಾನ್ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿದೆ. ಆ ಕಾರಣ ಇಲ್ಲಿರುವಂಥ ಮೇಡಮ್ಗಳಿಗೆ, ಅದೇ ರೀತಿ ಇಲ್ಲಿರುವಂಥ ಸಮಸ್ತ ರೋಗಿಗಳಿಗೆ ಅಂತ ಹೇಳಿದ್ರೆ, ನಮಗೆ ರೋಗಿಗಳು ಅಂತ ಹೇಳಲಿಕ್ಕೆ ಏನು ಬೇಸರ ಆಗುವುದಿಲ್ಲ. ನಾವು ರೋಗಿಗಳು, ಆ ಕಾರಣ ನಾವು ಇಲ್ಲಿ ಬಂದಿದ್ದೇವೆ. ಆದರೆ ಈಗ ನಾವು ಎಲ್ಲರೂ ಆರೋಗ್ಯವಂತರಾಗಿದ್ದೇವೆ. ನಮ್ಮಷ್ಟು ಪುಣ್ಯವಂತರು ಈ ಭೂಲೋಕದಲ್ಲಿ ಯಾರೂ ಇಲ್ಲ. ಆ ಕಾರಣ ಸೆರಾಕೆರೆಗೆ ಧನ್ಯವಾದಗಳು ಅಂತ ನಾನು ಹೇಳ್ತೇನೆ. ದೇವರು ನಿಮಗೆ ಇನ್ನಷ್ಟು ಆರೋಗ್ಯ ಕೊಡಲಿ. ಥ್ಯಾಂಕ್ ಯು ಸರ್. ಸೊ ಇದ್ರ ಹೆಸರು ಬಂದುಬಿಟ್ಟು ಜೇಡ್ ಸ್ಟೀಮರ್ ಅಂತ ಹೇಳಿಬಿಟ್ಟು, ಇದು ಸ್ಟೀಮ್ ಬಂದುಬಿಟ್ಟು ಹೈ ಕ್ವಾಲಿಟಿ ಫೈಬರನ್ನು ಯೂಸ್ ಮಾಡ್ತೇವೆ. ಸೊ ಅದೇ ಥರ ಹೊರಗಡೆಯಿಂದ ಒಳಗಡೆಯಿಂದ ಬಂದುಬಿಟ್ಟು ಹೈ ಮೆಟಲ್ಸನ್ನು ಕೂಡ ಯೂಸ್ ಮಾಡ್ತೇವೆ. ಓಕೆ, ಇವಾಗ ಕುದೀತಾ ಇದೆ, ಒಂದು 5 to 6 ಮಿನಿಟ್ಸ್ ತನಕ ಆಗಿದೆ. ಇವಾಗ ನೋಡ್ಕೊಂಡು ಬರೋಣ ಇದರ ಒಳಗಡೆ ಯಾವ ಥರ ವೇಪರ್ಸ್ ಅನ್ನುವಂಥದ್ದು ತುಂಬಿಟ್ಟಿದೆ ಅಂತ ಹೇಳಿಬಿಟ್ಟು. ಓಕೆ, ಫುಲ್ಲಾಗಿ ಅಲ್ಲಿಂದ ಜೇಡ್ ಸ್ಟೀಮರ್ ಬರ್ತಾ ಇದೆ ಒಳಗಡೆ. ಸೆರಾಕೇರದ ಒಂಜಿ ಸ್ಟೀಮ್ ಥೆರಪಿ ಯಾನೇ ಒಂದು ಟ್ರೀಟ್ಮೆಂಟ್ ದೆತ್ತೊಂದು ಬರ್ಬೆ. ಸೊ ಕುತ್ಕೊಂಡ್ಬಿಟ್ಟು ನೀವು ಫುಲ್ಲಾಗಿ ಬ್ರೀದೌಟನ್ನು ಮಾಡ್ತಾ ಬರಬೇಕು. ಸೊ ಅದರಿಂದಾಗಿ ಲಂಗ್ಸಲ್ಲಿರುವಂತೆಲ್ಲ ಥರದ ಕಫ ಕ್ಲಿಯರಾಗಿ ಹೊರಗಡೆ ಬರುತ್ತೆ. ಸೊ ಸೈನಸದ್ದು ಬ್ಲಾಕೇಜ್ ಇರ್ಬೋದು, ಸೊ ಕಣ್ಣಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಇರ್ಬೋದು, ಎಷ್ಟೋ ಜನರಿಗೆ ಟಾನ್ಸಿಲ್ ಆಗುತ್ತೆ, ಕರೆಕ್ಟಾಗಿ ಮಾತಾಡಿ ಒಂದು ತಿಂಗಳು ಹೋದಾಗೆ ಮಾತು ಕಟ್ಟುವಂಥ ಪ್ರಾಬ್ಲಮ್ಸ್ ಇರುತ್ತೆ. ಅಂಥದ್ದಕ್ಕೆಲ್ಲ ತುಂಬ ಒಳ್ಳೆಯದಾಗತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಈ ಕೊರೋನಾ ಅನ್ನುವಂಥ ವೈರಸ್ ಮೂಗಿಗೆ ಪ್ರವೇಶಿಸಿ ಗಂಟ್ಲಿನ ಮುಖಾಂತರ ಲಂಗ್ಸಲ್ಲಿ ತನ್ನ ಸಂತಾನೋತ್ಪತ್ತಿಯನ್ನು ಮಾಡ್ತಾ ಬರುತ್ತೆ. ಅದೇ ಬಂದುಬಿಟ್ಟು ನಾವು ಸ್ಟೀಮ್ ಥೆರಪಿಯನ್ನು ಪ್ರತಿನಿತ್ಯ ಮಾಡ್ತಾ ಬರುವಾಗ, ಸೊ ಅದು ಮೂಗಲ್ಲಿರುವಂಥದ್ದು ಲಂಗ್ಸಲ್ಲಿರುವಂಥ ಸೇರುವಂಥ ಬ್ಯಾಕ್ಟೀರಿಯಾವನ್ನು ಈ ಸ್ಟೀಮ್ ರೆಗ್ಯುಲರ್ ತಗೊಳ್ತಾ ಬಂದಾಗೆ ಆ ಬ್ಯಾಕ್ಟೀರಿಯಾವನ್ನು ಕಂಪ್ಲೀಟಾಗಿ ಹೊರಗಡೆ ಹಾಕ್ತಾ ಬರ್ಬೋದು. ಓಕೆ, ಸೊ ಇವಾಗ ಸ್ಟೀಮರ್ ಹಾಕ್ತಾ ಇದ್ದೇವೆ. ಒಂದು 10 ಮಿನಿಟ್ಸ್ ತನಕ ತಗೊಳ್ತಾ ಬನ್ನಿ. ಸೊ ಈ ಸ್ಟೀಮರ್ ಥೆರಪಿ ತಗೊಳ್ತಾ ಬಂದಾಗೆ, ಸೊ ನಮಗೆ ಮೈಗ್ರೇನ್ ಇರ್ಬೋದು, ಕಣ್ಣಲ್ಲಿ ಪೊರೆ ಬರುವಂಥದ್ದು, ಗ್ಲುಕೋಮಾ, ಕ್ಯಾಟ್ರಾಕ್ಟ್ ಅದು ಪ್ರಾಬ್ಲಮ್ಸ್ ಇರುತ್ತೆ. ಕೆಲವರಿಗೆ ದೂರದ್ದು ಕಾಣಿಸಲ್ಲ, ಹತ್ತಿರದ್ದು ಕಾಣಿಸಲ್ಲ. ಇನ್ನು ಕೆಲವರಿಗೆ ಈ ಕಿವಿಯ ಸಮಸ್ಯೆ, ಕಿವಿಯ ಸೋರುವಂಥದ್ದು, ಕಿವಿ ಕೇಳಿಸದಿರುವಂಥ ಪ್ರಾಬ್ಲಮ್ಸ್ ಇರುತ್ತೆ. ಇನ್ನು ಕೆಲವರಿಗೆ ಸೈನಸಲ್ಲಿ ಇದ್ದಂಥ ಬ್ಲಾಕೇಜ್ ಇರ್ಬೋದು. ಎಷ್ಟೋ ಜನರಿಗೆ ಬಾಯಿಯ ಒಳಗಡೆಯಿಂದ ಇನ್ಫೆಕ್ಷನ್ ಇರುತ್ತೆ, ಹೀಟ್ ಬಾಯ್ಸ್ ಆಗ್ತಾ ಇರುತ್ತೆ. ಸೊ ನಾವು ಈ ಸ್ಟೀಮನ್ನು ಬಾಯನ್ನು ಓಪನ್ ಮಾಡಿ ಅಂತ ತಗೊಳ್ಳುವಾಗ ಆ ರೇವ್ಸ್ ನಮ್ಮ ಬಾಯಲ್ಲಿರುವಂಥ ಎಲ್ಲ ಥರದ ಇನ್ಫೆಕ್ಷನನ್ನು ಕ್ಲಿಯರ್ ಮಾಡಿ ಕೊಡುತ್ತೆ. ಸೊ ಇವಾಗ ನೋಡೋಣ, ಇವರು ಒಳಗಡೆ ಹೋಗಿದ್ದಾರೆ, ಇವಾಗ ಯಾವ ಥರ ಆಗಿಬಿಟ್ಟು ಹೊರಗಡೆ ಬರ್ತಾರಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟಾಗಿ ಸ್ಟೀಮ್ ಆಗಿದೆ, ಬನ್ನಿ ಸರ್. ಓಕೆ, ಸೆರಾಕೇರದಕ್ಕೆಲ್ಲ ಸ್ಟೀಮ್ ಥೆರಪಿ ಯಾಲ ದೆತ್ತೊಂದೆ ಭಾರಿ ಶೋಕಾಪುಂಡು. ಹೆಂಗೆ ಒಂಚೂರು ಸೈನಸ್ ಪ್ರಾಬ್ಲಮ್ ಉಂಡು, ಮುಂಕು ಕಟ್ಟುನ ಮಾತ ಕ್ಲಿಯರ್ ಆಂಡ್ಲ ಸೂಪರ್ ಅಪ್ಪುಂಡು. ಈ ಥರನೂ ಯೂಸ್ ಮಾಡಲಿಕ್ಕೆ ಆಗುತ್ತೆ. ನಾವು ಡೈರೆಕ್ಟಾಗಿ ಸ್ಟೀಮನ್ನು ಬಂದುಬಿಟ್ಟು ಬೆನ್ನಿನ ಜಾಗಕ್ಕೆ ಕೊಡ್ತಾ ಇದ್ದೇವೆ. ಸೊ ತುಂಬ ದೀರ್ಘಕಾಲದಿಂದ ಇದ್ದಂಥ ಬೆನ್ನು ನೋವಿನ ಸಮಸ್ಯೆ, ಡಿಸ್ಕಿನ ಪ್ರಾಬ್ಲಮ್ಸ್ ಇರ್ಬೋದು, ಇನ್ನು ಸ್ಪಾಂಡಿಲೈಟಿಸ್ ಎಲ್ಲ ಇರುವಾಗ ನಾವು ಈ ಸ್ಟೀಮ್ ಥೆರಪಿಯನ್ನು ಡೈರೆಕ್ಟಾಗಿ ಈ ಥರ ಅಪ್ಲೈ ಮಾಡ್ತಾ ಹೋಗ್ತೇವೆ. ಒಳಗಡೆ ನರ್ವು ಕಂಪ್ರೆಸ್ ಆಗಿರುವಾಗ ಅದೆಲ್ಲ ಓಪನ್ ಆಗಿಬಿಟ್ಟು ಆ ಜಾಗದಲ್ಲಿ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಅಲ್ಲಿರುವಂಥ ಪ್ರತಿಯೊಂದು ಡೆಡ್ ಜೀವಕೋಶಗಳು ಕೂಡ ಹೆಲ್ದಿಯಾಗಿ ಆ್ಯಕ್ಟಿವ್ ಆಗಲಿಕ್ಕೆ ಈ ಸ್ಟೀಮ್ ಥೆರಪಿ ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಸೊ ಈ ಒಂದು ಸ್ಟೀಮನ್ನು ಈ ಥರ ಡೈರೆಕ್ಟಾಗಿ ಅಪ್ಲೈ ಮಾಡುವಾಗ ಆ ಜಾಗದಲ್ಲಿ ಆ ಸೈನೋವಿಯಲ್ ಫ್ಲೂಯಿಡ್ ಉತ್ಪತ್ತಿ ಆಗಿಬಿಟ್ಟು ಆ ಗಂಟಿನ ಮೂಮೆಂಟನ್ನು ಸರಾಗವಾಗಿ ಮಾಡಲಿಕ್ಕೆ ತುಂಬಾ ಸಹಾಯಕಾರಿ ಆಗ್ತಾ ಬರುತ್ತೆ. ಇದೇ ನಮ್ಮ ಬತ್ತದ ನಾರ್ಮಲ್ ಆಯಿನ ನೀರು ನೊಂಜಿ ಟೆಸ್ಟ್ ಮಲ್ತೊಂದುಲ್ಲ. ಈ ನೀರನ್ನೇ ನಮ್ಮ ಜೇಡ್ ಸ್ಟೀಮ್ದ ಉಲ ಇಲ್ಲ ಪಾಡೋನ್ ಬರ್ಪ. ಸೊ ಇದೇ ತೂವೊಂದು ಬರೋಲಿ ನಮ್ಮ pH ಬತ್ತದ ನಾರ್ಮಲ್ ನೀರು 5.5 ತೋಪೊಂದುಂಡು. ಒಂದು ಬತ್ತದ ಎಸಿಡ್ ಆತಂಡು ಒಂದೇ ನೀರನ್ನು ನಮ್ಮ ಬತ್ತದ ಜೇಡ್ ಸ್ಟೀಮರ್ದ ಉಲೈಗೆ ಪಾಡುವ
ಸೊ ನೆತ್ತ ಉಲೈಗಿತ ಪಾರ್ದದ ಅವೇ ನಾರ್ಮಲ್ ವಾಟರನ್ನು ಪಾರ್ದದ ನಮ್ಮ ನೆಟ್ಟಿದೆ ಗೆತ್ತದ ಟೆಸ್ಟ್ ಮಲ್ತೊಂದುಲ್ಲ ಉನ್ನತ pH ಲೆವೆಲ್ ಬರ್ತದೆ ಎಂಚು ಒಪ್ಕೊಂಡಿನೊಂದು ತೂವಂಬರ್ಕ ಒಂದು ಕಂಪ್ಲೀಟ್ ಆದಿತ್ತೆ ಬರ್ತದ ಆಲ್ಕ್ಲೈನ್ ಆತಂಡ ಆಲ್ಕ್ಲೈನ್ ಪಂಡ ಹೆಲ್ದಿ ವಾಟರ್ ಏನೋ ನಮ್ಮ ಕನ್ಸಿಡರ್ ಮಲ್ಪುವ ಇಸ್ ನಮ್ಮ ಮನುಷ್ಯನ pH ಬರ್ತದ ನಾರ್ಮಲ್ ಆದ 7.36 ಮುಟ್ಟ ಬ್ಯಾಲೆನ್ಸ್ ಆದ ಇಪ್ಪೋಡು ಸೊ ನಮ್ಮ ಎಕ್ಕಡೆದಾದ ಟೆಸ್ಟ್ ಮಲ್ತದ ಅವು ಬರ್ತದ ಕಂಪ್ಲೀಟ್ ಆ್ಯಸಿಡ್ ಆದುಂಡು ಅವೇ ಬರ್ತದ ನಮ್ಮ ಜೇಡ್ ಸ್ಟೋನ್ ಐಕ್ ನಮ್ಮ ನೀರು ಪಾಡ್ದದ ಬಾಯ್ಲ್ ಮಲ್ಪನ ಅವು ಕಂಪ್ಲೀಟ್ ಆದ ಆಲ್ಕ್ಲೈನ್ ಆದ ಚೇಂಜಸ್ ಆಪುಂಡು ನಮ್ಮ ಬಾಯ್ಲ್ ಮಲ್ತದ ಗೆತ್ತೊಂಬಿನ ವೇಪರ್ಸ್ ದಾದೊಂಡು ಅವು ಕಂಪ್ಲೀಟ್ ಆದ ಆಲ್ಕ್ಲೈನ್ ವಾಟರೇ ನಮ್ಮ ಬಾಡಿದ ಉಲೈಗ್ ಪೌಡರ್ ಕಂಟೆಂಟ್ ಆದ ರಿಲೀಸ್ ಆದ ಪೋಪುಂಡು ಸೊ ಹೆಲ್ದಿ ವಾಟರ್ ಹೆಲ್ದಿ ಬೆನಿಫಿಟ್ ನಮಗೆ ಈ ಜೇಡ್ ಸ್ಟೀಮರ್ದ ಮುಖಾಂತರ ತಿಕ್ಕೊಂಡು ಬರ್ಕೊಂಡು. ನನ್ನ ಹೆಸರು ರಾಜಣ್ಣ ಅಂತ. ನಾನು MCF ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಕಳೆದ 12 ವರ್ಷದಿಂದ ಥೈರಾಯ್ಡ್ ಸಮಸ್ಯೆ ಇತ್ತು. ಒಂದು 14 ವರ್ಷದಿಂದ ಶುಗರ್ ಸಮಸ್ಯೆ ಇತ್ತು. ಹೀಗೆ ನನ್ನ ಸ್ನೇಹಿತರೊಬ್ಬರು ಹೇಳಿದರು, ಇಲ್ಲಿ ಸೆರಾಕೇರ್ ಅಂತ ಇದೆ, ಬನ್ನಿ ಅಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ. ಸೊ ಹಾಗೆ ನಾವು ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು 1 ತಿಂಗಳಲ್ಲಿ ನನಗೆ ಆಶ್ಚರ್ಯಕರ ರೀತಿಯಲ್ಲಿ ಎಲ್ಲ ಕಮ್ಮಿ ಆಯಿತು. ಶುಗರು ನನಗೆ 150-160 ಇತ್ತು ಫಾಸ್ಟಿಂಗಲ್ಲೇ. ಅದು ಟ್ಯಾಬ್ಲೆಟ್ ತೊಗೊಂಡ್ರೂ ಸಹ ಅಷ್ಟೇ ಇತ್ತು. ಸೊ ಈಗ ಅದು 105 ಆಗಿದೆ. ಥೈರಾಯ್ಡ್ ಸಹ ಅಷ್ಟೇ, ಅದು 3.64 ತನಕ ಇತ್ತು, ಈಗ 2.2 ಆಗಿದೆ. ಇಲ್ಲಿ ಟೈಪ್ 2 ಇದನ್ನು ಆಟೋಮೆಟಿಕ್ ಮಿಷಿನಲ್ಲಿ ನನಗೆ ಮೇಡಮ್ ಇಲ್ಲಿ ಇದನ್ನು ಮಾಡಿದರು. ಸೊ ಹಾಗೆ ಒಂದು ಖಾಲಿ 10-12 ದಿನ ಏನೋ ಹಾಕಿದರು. ಸೊ ಅಷ್ಟರಲ್ಲೇ ನನಗೆ ತುಂಬ ಕಮ್ಮಿ ಆಯಿತು. ಮತ್ತು ಕೆಳಗೆ ಇನ್ನು ಕಾಲಿನ ಸಮಸ್ಯೆ ಇತ್ತು, ಕಾಲು ಮುಳ್ಳು ಚುಚ್ಚಿದಾಗೆ ಚುಚ್ತಾ ಇತ್ತು, ಎದ್ದ ತಕ್ಷಣ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದು ಫುಲ್ ಕಂಪ್ಲೀಟ್ ಗುಣಮುಖ ಆಗಿದೆ. ನಾನೀಗ ಇಲ್ಲಿ ಬರಲಿಕ್ಕೆ ಶುರು ಮಾಡಿ 2 ತಿಂಗಳಾಯಿತು. ಇದು ನನಗೆ ಎಫೆಕ್ಟ್ ಒಂದು 15 ದಿನದಲ್ಲೇ ಗೊತ್ತಾಗಿದೆ. ಇಲ್ಲ, ಎಲ್ಲ ಫ್ರೀ. ಮತ್ತು ಇಲ್ಲಿ ತುಂಬ ಚೆನ್ನಾಗೇ ನೋಡ್ಕೊಳ್ತಾರೆ ಎಲ್ಲರೂ. ಒಳ್ಳೆಯ ಒಂದು ನಗುಮುಖದಿಂದ ಅವರ ಸೇವೆ ತುಂಬ ಚೆನ್ನಾಗಿದೆ. ಎಲ್ಲ ಫ್ರೀ. ಮದ್ದಂದರೆ ಇವರೇನು ಮೆಡಿಸಿನ್ ಏನು ಕೊಡೋದಿಲ್ಲ. ಇವರು ಅದೇ ಆಟೋಮೆಟಿಕ್ ಮೆಷಿನ್ನು ಮತ್ತು ಮ್ಯಾಟ್ ಥೆರಪಿ, ಪ್ರೋಟಾನ್ ಥೆರಪಿ, ಹಾಗೆ ಹಲವಾರು ಇದುಂಟು. ಸೊ ಎಲ್ಲ ಚೆನ್ನಾಗಿದೆ. ಕಂಟಿನ್ಯೂಸ್ ನಾನು ಟ್ಯಾಬ್ಲೆಟ್ ತೊಗೊಳ್ತಾನೆ ಇದ್ದೆ, ಆದರೂ ಕಂಟ್ರೋಲ್ ಆಗಿರಲಿಲ್ಲ, ಇಷ್ಟು ಕಂಟ್ರೋಲ್ ಆಗಿರಲಿಲ್ಲ. ಸೊ ಇಲ್ಲಿಗೆ ಬಂದು ನನಗೆ ತುಂಬ ಅನುಕೂಲ ಆಗಿದೆ. ಸೊ ಇದು ಬಂದುಬಿಟ್ಟು ಜೇಡ್ ಹೆಲ್ತ್ ಮ್ಯಾಟ್ರಸ್ ಅಂತ ಹೇಳಿಬಿಟ್ಟು ಇದರಲ್ಲಿ ನಾವು ಬೆಸ್ಟ್ ಹೈ ಕ್ವಾಲಿಟಿ ಲೆದರ್ ಹಾಕಿಬಿಟ್ಟು ಯೂಸ್ ಮಾಡ್ತಾ ಇದ್ದೇವೆ. ಸೊ ಅದೇ ಥರ ಬೆಸ್ಟ್ ಆಂಬ್ರಾಯ್ಡರಿ ಡಿಸೈನ್ ಹಾಕಿರುತ್ತೆ, ಹಾಗಾಗಿ ಸ್ಟೋನು ಈ ಥರ ಮೂಮೆಂಟ್ ಕೂಡ ಆಗ್ತಾ ಇರಲ್ಲ. ಸೊ ಇನ್ನೊಂದಂತ ಹೇಳುವಾಗ ಒಳಗಡೆಯಿಂದ ಟೋಟಲ್ ಆಗಿ 13 ತಯಾರದ ಲೇಯರ್ ಬರುತ್ತೆ. ವಾಟರನ್ನು ಅಬ್ಸರ್ವ್ ಮಾಡುವಂಥ ಕೂಡ ಒಂದು ಲೇಯರ್ ಬರುತ್ತೆ. ಸೊ ಇದರಲ್ಲಿ ಬಂದುಬಿಟ್ಟು ನಾವು ಮಲಗಿಸ್ಬಿಟ್ಟು ಟ್ರೀಟ್ಮೆಂಟನ್ನು ಕೊಡ್ತಾ ಹೋಗ್ತೇವೆ. ಇದರಿಂದ BP, ಶುಗರ್, ಕೊಲೆಸ್ಟ್ರಾಲ್, ಥೈರಾಯ್ಡ್ನಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್, ಬ್ಯಾಕ್ ಪೇನ್ ಇರ್ಬೋದು, ನೀ ಪೇನ್ ಇರ್ಬೋದು. ಸೊ ಎಷ್ಟೋ ಜನ ಬರ್ತಾ ಇರ್ತಾರೆ, ತುಂಬಾ ಸಿವಿಯರ್ ಆಗಿ ಸಂಧಿವಾತದ ಪ್ರಾಬ್ಲಮ್ಸ್ ಇರುತ್ತೆ. ಇಂಥ ಯಾವುದೇ ಥರದ ಪ್ರಾಬ್ಲಮ್ಸಿಗೆ ಕೂಡ ಈ ಮ್ಯಾಟಿಂದ ಒಳ್ಳೆ ರೀತಿಯಾದಂಥ ರಿಸಲ್ಟ್ ಅನ್ನುವಂಥದ್ದು ನಮಗೆ ತಗೊಂಡು ಬರ್ಬೋದು. ಓಕೆ, ಇವಾಗ ಬಂದುಬಿಟ್ಟು ನಾನು ಜೇಡ್ ಸ್ಟೋನ್ ವಿಶೇಷತೆ ಬಗ್ಗೆನ ಹೇಳ್ತಾ ಬರ್ತೇನೆ. ಮೇಯ್ನಾಗಿ ನಾವು ಇಲ್ಲಿ ಸೆರಾಕೇರಲ್ಲಿ ಯೂಸ್ ಮಾಡುವಂಥ ಪ್ರತಿಯೊಂದು ಪ್ರಾಡಕ್ಟಲ್ಲೂ ಮ್ಯಾಟ್ ಆಗಲಿ, ಆಟೋಮೆಟಿಕ್ ಆಗಲಿ, ಇವನ್ ಆಲ್ಕ್ಲೈನ್ ಆಗಲಿ ಅಥವಾ 9 ಬಾಲ್ಸ್ ಆಗಲಿ, ಪ್ರತಿಯೊಂದು ಥೆರಪಿಗಳಲ್ಲಿ ಯೂಸ್ ಮಾಡೋದು ಇದು ಮೇಯ್ನಾಗಿ ಜೇಡ್ ಸ್ಟೋನ್ ಅಂತ ಹೇಳ್ತೇವೆ. ಸೊ ಈ ಸ್ಟೋನನ್ನು ಹೇಗೆ ನಾವು ಒರಿಜಿನಲ್ ಸ್ಟೋನು ಹೌದಾ ಅಲ್ವಾ ಅಂತ ಹೇಳ್ಬಿಟ್ಟು ನಾವು ಇದನ್ನು ಕನ್ಫರ್ಮೇಷನಿಗೋಸ್ಕರ ಒಂದು ಟೆಸ್ಟಿಂಗ್ ಮಾಡ್ತೇವೆ. ಯಾಕಂದರೆ ಈ ಥೆರಪಿಯನ್ನು ಮಾಡುವಾಗ BP, ಶುಗರ್, ಕೊಲೆಸ್ಟ್ರಾಲ್, ಥೈರಾಯ್ಡ್ ಪ್ರತಿಯೊಂದು ಪ್ರಾಬ್ಲಮ್ಸು ನಾರ್ಮಲಿಗೆ ಬರುತ್ತೆ. ಆದರೆ ಈ ಸ್ಟೋನಲ್ಲಿ ಏನಿದೆ, ಈ ಸ್ಟೋನ್ ಒರಿಜಿನಲ್ ಹೌದಾ ಅಲ್ವಾ ಅನ್ನೋದಕ್ಕೆ ಒಂದು ಟೆಸ್ಟಿಂಗನ್ನು ಮಾಡ್ತೇವೆ. ಓಕೆ, ಇದು ಬಂದುಬಿಟ್ಟು ಒಂದು ಕೈಯಲ್ಲಿ ನಮ್ಮದು ಜೇಡ್ ಸ್ಟೋನ್ ಇರುತ್ತೆ, ಇದಕ್ಕೆ ನಾವು ಹೇರನ್ನು ಟೈ ಮಾಡ್ತೇವೆ. ಒಂದು ಕೈಯಲ್ಲಿ ಬಂದುಬಿಟ್ಟು ಜೇಡ್ ಸ್ಟೋನ್ ಇರುತ್ತೆ, ಇನ್ನೊಂದು ಕೈಯಲ್ಲಿ ಬಂದುಬಿಟ್ಟು ನಿಮಗೆ ನಾರ್ಮಲ್ ಕಲ್ಲನ್ನು ಇಟ್ಕೊಂಡಿರ್ತೇವೆ. ನಾರ್ಮಲ್ ರೋಡ್ ಬದಿಯಲ್ಲಿ ಸಿಗುವಂಥ ನಾರ್ಮಲ್ ಕಲ್ಲನ್ನು ಇಟ್ಕೊಂಡಿರ್ತೇವೆ. ಸೊ ಮೇಡಮ್ ಬಂದುಬಿಟ್ಟು ಅದಕ್ಕೆ ಜೇಡ್ ಸ್ಟೋನಿಗೆ ಕೂದಲನ್ನು ಕಟ್ತಾ ಇದ್ದಾರೆ. ಈ ಕಡೆಯಿಂದ ಬಂದುಬಿಟ್ಟು ಈ ನಾರ್ಮಲ್ ಕಲ್ಲಿಗೂ ಕೂಡ ನಾವು ಬಂದುಬಿಟ್ಟು ಈ ಒಂದು ಹೇರನ್ನು ಟೈ ಮಾಡ್ತಾ ಇದ್ದೇವೆ. ಜಸ್ಟ್ ಟೆಸ್ಟ್ ಮಾಡುವ, ಯಾಕಂದರೆ ಹೇರ್ ಬಂದುಬಿಟ್ಟು ಬೆಂಕಿ ತಾಗಿದ ಕೂಡಲೇ ಆ ಹೇರ್ ಬಂದುಬಿಟ್ಟು ಬರ್ನ್ ಆಗುತ್ತೆ. ಆದರೆ ನಾವು ಈ ಟೆಸ್ಟಲ್ಲಿ ಅದೇ ತೋರಿಸ್ತಾ ಇದ್ದೇವೆ. ಈ ಹೇರಿಗೆ ನಾವು ಬಂದುಬಿಟ್ಟು
ಈ ಜೆ ಸ್ಟೋನಿಗೆ ಬಂದ್ಬಿಟ್ಟು ನಾರ್ಮಲ್ ಕಲ್ಲಿಗೆ ಬಂದುಬಿಟ್ಟು ನಾವು ಹೇರನ್ನು ಹಾಕಿದಾಗ ಈ ಹೇರ್ ಬಂದುಬಿಟ್ಟು ಕಂಪ್ಲೀಟಾಗಿ ಏನಾಗುತ್ತೆ, ಕಟ್ಟಾಗಿ ಹೋಗುತ್ತೆ. ಓಕೆ, ಅದೇ ನಮ್ಮ ಜೆ ಸ್ಟೋನಿಗೆ ಬಂದುಬಿಟ್ಟು ನಾವು ಈ ಒಂದು ಲೈಟನ್ನು ಹಾಕಿದಾಗ ಯಾವುದೇ ರೀತಿ ಸ್ಟೋನಲ್ಲಿರುವಂಥ ಹೇರ್ ಅನ್ನೋದು ಬ್ರೇಕ್ ಆಗೋದಿಲ್ಲ. ಸೊ ಇದರಲ್ಲಿ ಏನು ತಿಳಿಸಿಬರುತ್ತೆ ಅಂದರೆ, ನಾವು ಯಾವುದೇ ಒಂದು ನಾರ್ಮಲ್ ಕಲ್ಲುಗಳಲ್ಲಿ ನಮ್ಮ ದೇಹದಲ್ಲಿ ಟ್ರೀಟ್ಮೆಂಟನ್ನು ಮಾಡುವಾಗ ನಮ್ಮ ದೇಹದಲ್ಲಿ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಆದರೆ ಇದರಲ್ಲಿ ನಾವು ಟ್ರೀಟ್ಮೆಂಟನ್ನು ಮಾಡುವಾಗ ನಮ್ಮ ದೇಹದಲ್ಲಿರುವಂಥ ಒಂದು ಕೂದಲನ್ನೇ ಅದು ಬ್ರೇಕ್ ಆಗಲಿಕ್ಕೆ ಬಿಡೋದಿಲ್ಲ. ಅಂದರೆ ನಮ್ಮ ದೇಹದಲ್ಲಿರುವಂಥ ಪ್ರಾಬ್ಲಮ್ಸ್ ಎಲ್ಲನೂ ಕೂಡ ಕ್ಯೂರ್ ಆಗ್ತಾ ಬರುತ್ತೆ. ಅದೇ ರೀತಿ ಯಾವುದೇ ಒಂದು ಸಮಸ್ಯೆಗಳು ಜಾಸ್ತಿ ಆಗೋದಿಲ್ಲ ಅನ್ನೋದಕ್ಕೆ ಇದೊಂದು ಮೇನ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಹಾಗಾಗಿಬಿಟ್ಟು ಇವಾಗ ನಾವು ಇದನ್ನು ಪ್ರೂವ್ ಮಾಡ್ತಾ ಇದ್ದೇವೆ. ಜೆ ಸ್ಟೋನ್, ಸೌತ್ ಕೊರಿಯನ್ಸ್ ಬಂದ್ಬಿಟ್ಟು ಹೇಳ್ತಾರೆ ಜೆ ಸ್ಟೋನ್ ಇಸ್ ದ ಗಾಡ್ ಸ್ಟೋನ್ ಅಂತ ಹೇಳ್ತೇವೆ. ಅಂಥ ಒಂದು ಸ್ಟೋನಲ್ಲಿ ನಾವು ಥೆರಪಿಯನ್ನು ಕೊಡ್ತಾ ಬರುವಂಥದ್ದು. ಓಕೆ, ಅದೇ ರೀತಿ ಇನ್ನೊಂದು ಟೆಸ್ಟಿಂಗ್ ಬಂದುಬಿಟ್ಟು ನಾರ್ಮಲ್ ಕಲ್ ನೋಡಿದಾಗ ನಿಮ್ಗೆ ಗೊತ್ತಾಗ್ತಾ ಇದೆ, ನಾನು ಲೈಟ್ ಮೇಲೆ ಇಡ್ತಾ ಇದ್ದೇನೆ, ಯಾವುದೇ ರೀತಿ ಲೈಟ್ ಬಂದುಬಿಟ್ಟು ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಅದೇ ರೀತಿ ನಮ್ಮ ಜೇಸ್ಟ್ ಕಲ್ಲನ್ನು ನಾವು ಬಂದುಬಿಟ್ಟು ಆ ಲೈಟಿಗೆ ಇಟ್ಟಾಗ ನಮ್ಮ ಲೈಟ್ಸ್ ಬಂದುಬಿಟ್ಟು ರಿಫ್ಲೆಕ್ಟ್ ಆಗ್ತಾ ಇದೆ. ಇದರಲ್ಲಿ ನಾವು ಹೇಳ್ಬೋದು ಇದು ನ್ಯಾಚುರಲ್ ಆಗಿರುವಂಥ ಜೆ ಸ್ಟೋನ್. ಅಂದರೆ ಯಾವುದೇ ಒಂದು ಕಲ್ಲಲ್ಲಿ ಲೈಟ್ ಬಂದುಬಿಟ್ಟು ರಿಫ್ಲೆಕ್ಟ್ ಆಗೋದಿಲ್ಲ. ಆದರೆ ಈ ಜೆ ಸ್ಟೋನಲ್ಲಿ ಬಂದುಬಿಟ್ಟು ನಾವು ಲೈಟನ್ನು ಹಾಕಿದಾಗ ಲೈಟ್ ಬಂದುಬಿಟ್ಟು ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ನ್ಯಾಚುರಲ್ ಆಗಿರುವಂಥ ಜೆ ಸ್ಟೋನಲ್ಲಿ ಮಾತ್ರ ಈ ಒಂದು ಎಫೆಕ್ಟ್ ಅನ್ನೋದು ಸಿಗಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಓಕೆ, ಓಕೆ, ನಾವೀಗ ನೋಡ್ತಾ ಇದ್ದೇವೆ ಇದು ಜೇಡ್ ಆಕ್ಯುಪ್ರೆಷರ್ ಬೆಡ್. ಇದರ ಯೂಸಸ್ ಏನಂತ ನಾವು ಕೇಳೋಣ. ಪರ್ಟಿಕ್ಯುಲರ್ ಆಗಿ ಇದು ಯಾವುದಕ್ಕೆ ನೀವು ಇದನ್ನ ಬಳಕೆ ಮಾಡ್ತೀರಾ? ಇದನ್ನ ನಾವು ಸ್ಪೈನಿನ ಪ್ರಾಬ್ಲಮ್ಸ್ಗೆ ಯೂಸ್ ಮಾಡ್ತೇವೆ, ಅಂದರೆ ಬ್ಯಾಕ್ ಪೇನ್, ಡಿಸ್ಕಿನ ಪ್ರಾಬ್ಲಮ್ಸ್ಗೆ. ಇದನ್ನ ಜೇಡ್ ಆಟೋಮೆಟಿಕ್ ಥರ್ಮಲ್ ಅಕ್ಯುಪ್ರೆಷರ್ ಬೆಡ್ ಹೇಳ್ತೇವೆ. ಸೊ ಇದು ನಮ್ಮ ಸ್ಪೈನಲ್ಲಿ ಇರುವಂಥ 5 ಎನರ್ಜಿ ಲೈನನ್ನು ಪ್ರೆಸ್ ಮಾಡ್ತದೆ. ಇದು 5 ಎನರ್ಜಿ ಲೈನನ್ನು ಪ್ರೆಸ್ ಮಾಡಿ ಸೊ ನಮ್ಮ ಇದು 365 ಪ್ರೆಷರ್ ಪಾಯಿಂಟನ್ನು ನಮಗೆ ಪ್ರೆಸ್ ಮಾಡ್ತಾ ಬರ್ತದೆ. ಸೊ ಇಡೀ ಬಾಡಿಯಲ್ಲಿ ಸ್ಪೈನಿನ ಯಾವ ಶೇಪಲ್ಲಿದೆ ಸೊ ಅದೇ ರೀತಿ ಇದು ನೋಡಿ, ಈ ಅಲೈನ್ಮೆಂಟ್ ಆ ರೀತಿ ಇದೆ, ಅದೇ ರೀತಿ ರೋಲಿಂಗ್ ಅನ್ನು ಆಗ್ತಾ ಬರ್ತದೆ. ಸೊ ಇದರಲ್ಲಿ ಥೆರಪಿಯನ್ನು ಕೊಡುವಾಗ 5 ಎಫೆಕ್ಟ್ ವೈಸ್ ಸಿಗ್ತದೆ. ಯಾಕಂದ್ರೆ ಹೇಳುವಾಗ ನಾವು ಇದು ಪರ್ಟಿಕ್ಯುಲರ್ ಆಗಿ ಸ್ಪೈನಲ್ ಕಾರ್ಡ್ ಸಮಸ್ಯೆ ಇದ್ದವರಿಗೆ ಮಾತ್ರನಾ ಅಲ್ಲ ಎಲ್ಲರಿಗೆ ಸಹ ಮಾಡ್ಬೋದು, ಎಲ್ಲರಿಗೆ ಸಹ ಮಾಡ್ಬೋದು. ಇತನಿಗಳು ವಾ ಸ್ಟೋನ್ ನೆಟ್ ಯೂಸ್ ಮಾಡ್ತಾರೆ. ಜೇಡ್ ಸ್ಟೋನ್ಸ್ ಎಂಚ ಮ್ಯಾಟರ್ ಥೆರಪಿ ಮಂತ ಅಂಚನೊಂದೆಟ್ಟು ಜೇಡ್ ಸ್ಟೋನ್ ವರ್ಲ್ಡ್ ದಿ ಬೆಸ್ಟ್ ಥೆರಪಿ ಇಡ್ಲ ಒಂದೊಂಜಿ ಥೆರಪಿ ಇಡ್ಲ ಇತ್ತೆ ಪರ್ಟಿಕ್ಯುಲರ್ ಒವ್ವೊ ಸೀಕದಕ್ಲೆಗೆ ಓಡೋಡೆ ನೆತ್ತ ಥೆರಪಿ ಬೋರ್ಡ್ ಅಡೆ ಕೊರ್ಪರ ಅದು ಹೋಲ್ ಬಾಡಿಗೆ ತಿಕ್ಕೊಂಡು ಒಂಜಿ ಪಂಡ ಫುಲ್ ಹೋಲ್ ಬಾಡಿ ಮಸಾಜ್ ಆಪುಂಡು. ಇತ್ತೆ ಪಲ್ಲೆಕನೆ ಓಲ್ ಪ್ರಾಬ್ಲಮ್ಸ್ ಉಂಡು ಅಂಚೆ ಪರ್ಟಿಕ್ಯುಲರ್ ಅದ್ ಕೇರಳು ಕೆಲದಕ್ಕೆ ಸ್ಪೈನ್ ದ ನೆಕ್ ದ ಪಾಯಿಂಟ್ ದ ಮಾತ್ರ ಪ್ರಾಬ್ಲಮ್ ಆ ಜಾಗ ಅಡೆಗೆ ಮಾತ್ರ ಮಸಾಜ್ ಕೊಡ್ತಾರೆ, ಅಡೆಗೆ ಮಾತ್ರ ಅಂಚೆ ಥೆರಪಿ ಕೊರೋದು. ಓಕೆ, ಇತ್ತೆ ಕಾರದ ಬೇನೆ ಇತ್ತನ ಕಾಲಿ ಕಾರಿಗೆ ಮಾತ್ರ ಪಂಡ ಸ್ಪೈನ್ ಇರ್ದು ಬತ್ತನ ತಿರ್ತನಾರ ತಿರ್ತ್ ಕನೆಕ್ಷನ್ ಸಿಪ್ನು ಸ್ಪೈನಲ್ ಕಾರ್ಡ್ ಇರ್ದೆ ತಿರ್ತ್ ಕಾರ್ ಕನೆಕ್ಷನ್ ಸಿಪ್ನು ಸ್ಪೈನ್ ಗೆ ಥೆರಪಿ ಕೊರ್ಪ ಇಂಚನೆ ಕಾರಿಗೆ ಇಂಚನೆ ರೋಲಿಂಗ್ ಉಂಡು ಕಾರಿಗೆ ಟ್ರೀಟ್ಮೆಂಟ್ ಆಪುಂಡು. ಓಕೆ, ಸೊ ಈ ಇತ್ತ ಪಂಡಿನ ಇರು ಈತ್ ರೋಗಗ್ಲ ಬೇತದಾಲ ಎಣ್ಣೆ ಮಸಾಜ್ ದಾಲ ಜಿ ಖಾಲಿ ನೆಟ್ ಥೆರಪಿ ಮಾತ್ರ ಪಂಡ 5 ಥೆರಪಿದ ಎಫೆಕ್ಟ್ ವೈಸ್ ನೆಟ್ ಕೊರೋಂದಲ್ಲ ಪಂಡ ಹೀಟ್ ಕೊರ್ಪ ಹೀಟ್ ಕೊರ್ದು ಮಸಾಜ್ ಕೊರ್ಪ ಮಸಲ್ಸ್ ಫ್ರೀ ಮಲ್ಪುಂಡು ಮಸಲ್ಸ್ ಸ್ಟಿಫ್ನೆಸ್ ಗೆಡ್ಡೆ ಹಾಪುಂಡು. ಇದು ಬಂದ್ಬಿಟ್ಟು ಪ್ರೋಟಾನ್ ಥೆರಪಿ ಅಂತ ಹೇಳ್ಬಿಟ್ಟು ಹೇಳ್ತೇವೆ ನಾವು. ಅಂದರೆ ಜೆ ಸ್ಟೋನ್ ಮತ್ತು ಪ್ರೋಟಾನ್ ಲೈಟ್ಸನ್ನು ಒಟ್ಟು ಮಾಡಿ ಕೊಟ್ಟಿರುವಂಥ ಒಂದು ಥೆರಪಿ ಅಂತ ಹೇಳ್ಬೋದು. ಅಂದರೆ ನಮ್ಮ ದೇಹದಲ್ಲಿರುವಂಥ ಸೆಲ್ಸ್ಗಳನ್ನ ರೀಜನ್ರೇಟ್ ಮಾಡುವಂಥ ಒಂದು ಸಿಸ್ಟಮನ್ನು ಇದರಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಸೊ ಇದರಲ್ಲಿ ನಾವು ಯಾವ ಥರ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಹೇಳುವಾಗ ಮೇಯ್ನ್ಲಿಯಾಗಿ ಇದು ಬಂದುಬಿಟ್ಟು ನಮ್ಮದು ಫ್ಯಾಟ್ ರಿಡಕ್ಷನ್ಗೆ ಒನ್ ಆಫ್ ದ ಬೆಸ್ಟ್ ಥೆರಪಿ ಅಂತ ಹೇಳ್ಬೋದು. ಅಂದರೆ ಡೈಲಿಯಾಗಿ ನಾವೊಂದು 150 to 20 ಕಿಲೋಮೀಟರ್ ವಾಕಿಂಗ್ ಮಾಡುವಾಗ 150 ಕ್ಯಾಲರೀಸ್ ಬರ್ನ್ ಆಗುತ್ತೆ. ಬಟ್ ಇದರಲ್ಲಿ ಬಂದುಬಿಟ್ಟು ನಮಗೆ 600+ ಕ್ಯಾಲೋರಿಯನ್ನು ಬರ್ನ್ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಥೆರಪಿ ಅಂತ ಹೇಳ್ಬೋದು. ಯಾವ ರೀತಿ ಇದರಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಸರ್ ಬನ್ನಿ. ಓಕೆ, ಇದನ್ನು ಬಂದುಬಿಟ್ಟು ಈ ರೀತಿಯಾಗಿ ನಾವು ಯೂಸ್ ಮಾಡ್ತಾ ಹೋಗುವಾಗ ಆದರೆ ಇದರಲ್ಲಿ ವಾಕಿಂಗ್ ಎಫೆಕ್ಟ್ ಆಗಲಿ ಜಾಗಿಂಗ್ ಎಫೆಕ್ಟ್ ಆಗಲಿ ಅದೇ ರೀತಿ ರನ್ನಿಂಗ್ ಎಫೆಕ್ಟ್ ಆಗಲಿ ಇದರಲ್ಲಿ ಸಿಗ್ತಾ ಬರುವಂಥದ್ದು. ಈ ಪ್ರೋಟಾನ್ ಬೆಲ್ಟನ್ನು ನಾವು ಸ್ಟಮಕಿಗೆ ಟೈ ಮಾಡಿ ಈ ರೀತಿ ಮಾಡ್ತಾ ಬರುವಾಗ ನಮ್ಮ ದೇಹದಲ್ಲಿರುವಂಥ ಫ್ಯಾಟನ್ನು ಈಸಿಯಾಗಿ ಬರ್ನ್ ಮಾಡಲಿಕ್ಕೂ ಕೂಡ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಜಸ್ಟ್ ನೋಡ್ತಾ ಬನ್ನಿ.
ಅದೇ ರೀತಿ ನಮಗೆ ನೀ ಜಾಯಿಂಟ್ ಪ್ರಾಬ್ಲಮ್ಸ್ ಇರುವಂಥ ಪ್ರಾಬ್ಲಮ್ಸ್ ಆಗಲಿ, ಅದೇ ರೀತಿ ವೆರಿಕೋಸ್ ವೇನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಲಿ, ಅದೇ ರೀತಿ ಬ್ಲಡ್ ಸರ್ಕ್ಯುಲೇಷನ್ನ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಲಿ, ಅಥವಾ ಮಸಲ್ಸ್ ಕ್ಯಾಚ್ ಬರುವಂಥದ್ದು, ಕ್ರ್ಯಾಂಪ್ಸ್ ಬರುವಂಥದ್ದು, ಅಥವಾ ಎಷ್ಟೋ ಜನರಲ್ಲಿ ಬರುವಂಥ ಈ ನೀ ಜಾಯಿಂಟಲ್ಲಿ ಬರುವಂಥ ಜೆಲ್ ಕ್ರಿಯೇಷನ್ನ ಪ್ರಾಬ್ಲಮ್ಸ್ ಇರಲಿ, ಅದನ್ನೆಲ್ಲ ರಿಪ್ಲೇಸ್ ಮಾಡಲಿಕ್ಕೆ ಈ ಒಂದು ಥೆರಪಿ ಬೆಸ್ಟ್ ಆಗ್ತಾ ಬರುವಂಥದ್ದು. ಈ ಪ್ರೋಟಾನ್ ಥೆರಪಿಯಲ್ಲಿರುವಂಥ ಈ ಪ್ರೋಟಾನ್ ಎನರ್ಜಿ ಲೈಟ್ ನಮ್ಮ ದೇಹದ ಒಳಗಡೆ ಹೋಗ್ತಾ ಇದ್ದಾಗ ನಮ್ಮ ದೇಹದಲ್ಲಿರುವಂಥ ಇನ್ಫೆಕ್ಷನ್ಸ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ, ಅದೇ ರೀತಿ ಈ ಒಂದು ಜಾಗಕ್ಕೆ ಅಪ್ಲೈ ಮಾಡ್ತಾ ಬರುವಾಗ ನಮ್ಮ ಡೈಜೆಷನ್ ಸಿಸ್ಟಮ್ ಆಗಲಿ, ಅದೇ ರೀತಿ ಇಂಟೆಸ್ಟೈನಲ್ ಆಗುವಂಥ ಇನ್ಫೆಕ್ಷನ್ಸ್ ಆಗಲಿ, ಅಥವಾ ಮೋಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಲಿ, ಇದನ್ನೆಲ್ಲ ಕ್ಯೂರ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಬರುತ್ತೆ. ಬಟ್ ಬೇರೆ ಹೇಗೆ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳುವಾಗ, ಮೇಯ್ನಿಯಾಗಿ ಇದನ್ನು ತಲೆ ಭಾಗಕ್ಕೆ, ನಮಗೆ ತಲೆಯಲ್ಲಿ ಸಮಸ್ಯೆ ಇದೆ ಅಂತ ಹೇಳುವಾಗ ಈ ಪ್ರೋಟಾನ್ ಬೆಲ್ಟನ್ನು ಬಂದುಬಿಟ್ಟು ನೀವು ಈ ರೀತಿ ತಲೆ ಭಾಗಕ್ಕೆ ಯೂಸ್ ಮಾಡ್ತಾ ಬರುವಾಗ, ಓಕೆ, ಈ ಪ್ರೋಟಾನ್ ಥೆರಪಿಯನ್ನು ಈ ರೀತಿ ನಾವು ಅಪ್ಲೈ ಮಾಡುವಾಗ ಮೈಗ್ರೇನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಲಿ, ಬ್ರೈನಲ್ಲಿ ಆಗುವಂಥ ಟ್ಯೂಮರ್ಸ್ ಆಗಲಿ, ಅಥವಾ ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಷನ್ನ ರಿಲೇಟೆಡ್ ಪ್ರಾಬ್ಲಮ್ ಆಗಲಿ, ಅಥವಾ ಸ್ಟ್ರೋಕ್ ಆಗುವಂಥ ಪ್ರಾಬ್ಲಮ್ಸ್ ಆಗಲಿ, ಅದನ್ನು ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಬರುವಾಗ ಆ ಒಂದು ಪ್ರಾಬ್ಲಮ್ಸನ್ನು ಕ್ಯೂರ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಶುಗರ್ನ ಸಮಸ್ಯೆ ಇದೆ, ಅದೇ ರೀತಿ ನಮಗೆ ಶುಗರ್ ಕಂಟ್ರೋಲಿಗೆ ಬರ್ತಾ ಇಲ್ಲ, ಮೇದೋಜೀರಕ ಅಂಗ ಬಂದುಬಿಟ್ಟು ನಮಗೆ ವರ್ಕ್ ಮಾಡ್ತಾ ಇಲ್ಲ, ಅಥವಾ ನಮ್ಮ ದೇಹದಲ್ಲಿ ಆ ಇನ್ಸುಲಿನ್ ಬಂದುಬಿಟ್ಟು ಕ್ರಿಯೇಟ್ ಆಗ್ತಾ ಇಲ್ಲ ಅಂತ ಹೇಳುವಾಗ ಈ ಪ್ರೋಟಾನನ್ನು ನಾವು ಈ ಪೊಸಿಷನಲ್ಲಿ ಅಪ್ಲೈ ಮಾಡ್ತಾ ಹೋಗುವಾಗ ನಮ್ಮ ದೇಹದಲ್ಲಿ ಶುಗರನ್ನು ಈಸಿಯಾಗಿ ಕಂಟ್ರೋಲಿಗೆ ತಗೊಂಡ್ಬರ್ಲಿಕ್ಕೆ, ಇನ್ಸುಲಿನನ್ನು ನಮ್ಮ ಬಾಡಿಯಲ್ಲಿ ಸೆಕ್ರೇಷನ್ ಮಾಡಲಿಕ್ಕೆ ಈ ಒಂದು ಥೆರಪಿ ಅನ್ನೋದು ಬೆಸ್ಟ್ ಆಗ್ತಾ ಬರುತ್ತೆ. ಸ್ವಲ್ಪ ಈ ರೀತಿ ಎದೆ ಭಾಗಕ್ಕೆ ಅಪ್ಲೈ ಮಾಡ್ತಾ ಹೋಗುವಾಗ ನಮ್ಮ ಬ್ರೀದಿಂಗ್ ಪ್ರಾಬ್ಲಮ್ ಅಂತ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಕ್ಯೂರ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಬರುತ್ತೆ. ಓಕೆ, ಇದು ಬಂದುಬಿಟ್ಟು ಲೇಡೀಸ್ಗಳ ಪರ್ಸ್ನಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಲಿ, ಅದೇ ರೀತಿ ಜೆಂಟ್ಸ್ಗಳ ಪರ್ಸ್ನಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಲಿ, ಪ್ರೋಸ್ಟೇಟ್ ಗ್ಲ್ಯಾಂಡ್ ಆಗಲಿ ಪ್ರಾಬ್ಲಮ್ಸ್ ಬರುವಂಥದ್ದು, ಯೂರಿನ್ ಅನ್ಕಂಟ್ರೋಲ್ ಆಗುವಂಥದ್ದು, ಅದೇ ರೀತಿ ಸ್ಪರ್ಮ್ ಕೌಂಟಿಂಗ್ನ ಪ್ರಾಬ್ಲಮ್ಸ್ ಇರುವಂಥದ್ದು, ಅಥವಾ ಲೇಡೀಸ್ಗಳಲ್ಲಿ ಮಂತ್ಲಿ ಪ್ರೊಸೆಸ್ ಪ್ರಾಬ್ಲಮ್ ಬರುವಂಥದ್ದು, ಅಥವಾ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ಸ್ ಬರುವಂಥದ್ದು, ಅಥವಾ ಮಂತ್ಲಿ ಪೀರಿಯಡ್ಸ್ ಕರೆಕ್ಟಾಗಿಯೇ ಆಗೋದಿಲ್ಲ, 6 ಮಂತ್ಸಿಗೆ ಒಂದು ಸಲ ಆಗ್ತದೆ, 1 ಇಯರ್ಗೆ ಒಂದು ಸಲ ಆಗ್ತದೆ ಅಂತ ಹೇಳುವಾಗ ಈ ಪ್ರೋಟಾನ್ ಬೆಲ್ಟನ್ನು ಕ್ಲೀನಾಗಿ ನಾವು ಪರ್ಸ್ನಲ್ ಪ್ಲೇಸಿಗೆ ಅಪ್ಲೈ ಮಾಡ್ತಾ ಹೋಗುವಾಗ 100% ಲೇಡೀಸ್ ಮತ್ತು ಜೆಂಟ್ಸ್ಗಳ ಪರ್ಸ್ನಲ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಒನ್ ಆಫ್ ದ ಬೆಸ್ಟಾಗಿ ಟ್ರೀಟ್ಮೆಂಟನ್ನು ಕೊಡುವ ಥೆರಪಿ ಅಂತ ಹೇಳುವಾಗ ನಮ್ಮ ಪ್ರೋಟಾನ್ ಥೆರಪಿ ಅಂತ ಹೇಳ್ಬೋದು. ಓಕೆ, ಈಗ ಈ ಬೆಲ್ಟನ್ನು ನೀವು ಇಲ್ಲಿ ಬರುವ ಪೇಷಂಟ್ಗಳಿಗೆ ಡೈಲಿ ಯೂಸ್ ಮಾಡ್ತೀರಾ? ಹೌದು, ರೆಗ್ಯುಲರ್ ಆಗಿ ನಾವು ಅವರ ಪ್ರಾಬ್ಲಮ್ಸ್ ಮೇಲೆ ಅವರ ಫೈಲ್ ನೋಡ್ತೇವೆ, ಏನು ಪ್ರಾಬ್ಲಮ್ಸ್ ಇದೆ ಅಂತ ಕೇಳ್ತೇವೆ, ಅದನ್ನ ಡಿಪೆಂಡ್ ಮಾಡಿ ನಾವು ಅವರನ್ನ ರೆಗ್ಯುಲರ್ ಆಗಿ ಇದರಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಕೊಡ್ತಾ ಬರ್ತೇವೆ. ಈಗ ಎಷ್ಟು ಟೈಮ್ ಅವರ್ ಡ್ಯೂರೇಷನ್ ಈ ಚಿಕಿತ್ಸೆಗೆ? ನಾನು 15 ಮಿನಿಟ್ಸ್ ಕೊಡ್ತಾ ಬರ್ತೇವೆ ರೆಗ್ಯುಲರ್ ಆಗಿ, 15 ನಿಮಿಷ ನಾವು ಇದರಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಬರ್ತೇವೆ. ಅವಾಗ ರಿಸಲ್ಟ್ ಮ್ಯಾಟ್ ಒಳಗಡೆ ಮಾಡ್ತಾರೆ, ಸೊ ಸಬ್ ಥೆರಪಿ ಬಂದ್ಬಿಟ್ಟು ಔಟ್ ಸೈಡ್ ಅಲ್ಲಿ ಮಾಡ್ತಾ ಬರ್ತಾರೆ. ಮೇಜರ್ ಆಗಿ ಇದು ಯಾವ ಪೇಷಂಟ್ಗಳಿಗೆ ಬಳಸ್ತೀರಾ ಇದನ್ನ? ಮೇಜರ್ ಆಗಿ ಅಂತ ಹೇಳುವಾಗ ಇದು ಶುಗರಿನ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರಿಗೆ, ಲೇಡೀಸ್ ಪರ್ಸನಲ್ ಪ್ರಾಬ್ಲಮ್ಸ್ ಆಗಲಿ, ಜೆಂಟ್ಸ್ ಪರ್ಸನಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಲಿ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರಿಗೆ ಬಳಸ್ತೇವೆ, ಸ್ಟ್ರೋಕ್ ಆದಂಥ ಪೇಷಂಟ್ಗಳಿಗೆ ಬಳಸ್ತೇವೆ, ಅದೇ ರೀತಿ ಡಿಪ್ರೆಷನಿಂದ ಒಳಗಾಗಿದ್ದವರಿಗೆ ನಾವು ಬಳಸ್ತೇವೆ, ಅದೇ ರೀತಿಯಾಗಿ ಹೆವಿ ಬ್ಯಾಕ್ ಪೇನ್, ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ಸ್ ಇದೆ, ಹೆವಿ ಬ್ಯಾಕ್ ಪೇನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರಿಗೆ ನಾವು ಹೈಯೆಸ್ಟ್ ಆಗಿ ಬಳಸ್ತೇವೆ. ಮತ್ತೊಂದು ಮೇನ್ ಅಂತ ಹೇಳುವಾಗ ಗಂಟು ನೋವಿನ ರಿಲೇಟೆಡ್ ಪ್ರಾಬ್ಲಮ್ಸ್, ಪ್ರತಿಯೊಂದು ಲೇಡೀಸಲ್ಲಿ ಇವತ್ತಿನ ದಿವಸ ಗಂಟು ನೋವಿನ ಸಮಸ್ಯೆ ಇದೆ. ನಾವು ಇವತ್ತಿನ ದಿವಸ ಅದನ್ನು ಆಪ್ರೇಟ್ ಮಾಡ್ತಾ ಇದ್ದೇವೆ, ನೆಕ್ಸ್ಟ್ಗೆ ವಾಪಸ್ ಪ್ರಾಬ್ಲಮ್ಸ್ಗಳು ಬರ್ತಾ ಇದೆ. ಸೊ ಅಂಥವರಿಗೆ ನಾವು ಇದನ್ನು ನೀ ಜಾಯಿಂಟಿಗೆ ಅಪ್ಲೈ ಮಾಡಿಬಿಟ್ಟು ಕೊಡುವಾಗ ಅದರಲ್ಲಿ ರಿಸಲ್ಟ್ ಜಾಸ್ತಿಯಾಗಿ ಬರ್ತಾ ಇದೆ. ಈಗ ಕೆಲವು ಟ್ರೀಟ್ಮೆಂಟ್ಗೆ ಇದಕ್ಕೆ ಎಂಟಿ ಸ್ಟೊಮಕ್ ಅಲ್ಲಿ ಬರಬೇಕು, ಖಾಲಿ ಹೊಟ್ಟೆಯಲ್ಲಿ ಬರಬೇಕು, ಆ ಥರ ಏನಾದರೂ ಥೆರಪಿಯಲ್ಲಿ ಆ ಥರ ಏನಿರೋದಿಲ್ಲ. ಅಂದರೆ ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಟ್ರೀಟ್ಮೆಂಟ್ ಕೊಡ್ತೇವೆ, ಎಂಟಿ ಸ್ಟಮಕ್ ಅಲ್ಲಿ ಬರಬೇಕು, ಆಫ್ಟರ್ ಫುಡ್ ಬರಬೇಕು, ಆ ಥರ ಏನೂ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಆದರೆ ನಮ್ಮದು ಏನಂದರೆ ಟ್ರೀಟ್ಮೆಂಟಲ್ಲಿ ಬಿಫೋರ್ 1 ಲೀಟರ್ ನೀರು, ಆಫ್ಟರ್ 1 ಲೀಟರ್ ನೀರನ್ನು ಕುಡಿದುಬಿಟ್ಟು ಟ್ರೀಟ್ಮೆಂಟ್ ಮಾಡುವಾಗ ರಿಸಲ್ಟ್ ಚೆನ್ನಾಗಿ ಬರ್ತವೆ. ಈಗ ನಾರ್ಮಲ್ ಆಗಿ ಸಮಸ್ಯೆ ಇದ್ದವರಿಗೆ ಪರ್ ಡೇಗೆ 15 ಮಿನಿಟ್ಸ್ ಥರ ಒಂದು 1 ಮಂತ್ ಟ್ರೀಟ್ಮೆಂಟ್ ಬೇಕಾಗುತ್ತಾ ಅಥವಾ ಹೆಚ್ಚು ಬೇಕಾಗುತ್ತಾ? ಅವರ ಪ್ರಾಬ್ಲಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಯಾಕಂತ ಹೇಳುವಾಗ ಅವರಿಗೆ ನಾರ್ಮಲ್ ಪ್ರಾಬ್ಲಮ್ಸ್ ಇದೆ, ಯಂಗ್ ಜನ್ರೇಷನಲ್ಲಿ ಇದ್ದಾರೆ ಅಂತ ಹೇಳುವಾಗ ಅವ್ರಿಗೆ ಬೇಗ ರಿಸಲ್ಟ್ ಸಿಗುತ್ತೆ. ಅವರಿಗೊಂದು 20 ವರ್ಷದಿಂದ ಶುಗರ್ ಇದೆ, 25 ವರ್ಷದಿಂದ ಶುಗರ್ನ ಪ್ರಾಬ್ಲಮ್ಸ್ ಇದೆ ಅಂದರೆ ಅವರಿಗೆ ಸ್ವಲ್ಪ ಲಾಂಗ್ ಪ್ರೊಸೆಸ್ ತಗೊಳ್ತಾ ಬರುತ್ತೆ. ಸೊ ಅಂಥವರಿಗೆ ಸ್ವಲ್ಪ ನಾವು ಹೆವಿ ಟ್ರೀಟ್ಮೆಂಟನ್ನು ಕೊಡ್ತಾ ಬರ್ತೇವೆ ಆ ಥರ. ಸರಕೆರಡು ಬ್ಯಾಕ್ ಪೈನ್ಗೆ ಟ್ರೀಟ್ಮೆಂಟ್ ದೆತ್ತೊಂದಿನ ಪ್ರವೀಣರ್ ಇತ್ತ ನಮ್ಮೊಟ್ಟಿಗುಳ್ಳರು. ನಮಸ್ಕಾರ ಪ್ರವೀಣರ್. ನಮಸ್ತೆ ಸರ್. ಎಂಚೊಲ್ಲರು? ಫೈನ್, ಆರಾಮ. ದಾದ ಪ್ರಾಬ್ಲಮ್ ಇತ್ತು ನೀರಿಗೆ? ಇಂಕು ಬ್ಯಾಕ್ ಪೇನ್ ಇತ್ತು ಸರ್. ಬ್ಯಾಕ್ ಪೈನ್ ಏತ್ ವರ್ಷ ಇತ್ತು? 4 years. 4 ವರ್ಷ ಹಿಡ್ದು ಅಂದೆ ಸರ್. ಬೇತೆ ಪಿದಾಯಿ ಮರ್ದು ಮಲ್ತಾರೀರು? ಪಿದಾಯಿ ಮಸ್ತ್ ಮರ್ದು ಮಲ್ತೆ. ಫಸ್ಟ್ ಒನ್ ಕ್ಲಿನಿಕ್ ಬ್ಯಾಕ್ ಪೇನ್ ಆದ ನಾನು ಇಮಿಡಿಯೇಟ್ ಅಡ್ಮಿಟ್ ಮಾಡ್ತಿದ್ದೆ. ಅಲ್ಲಿ 1 ವಾರ ಇತ್ತೆ, ಅವಳು ಇಂಪ್ರೂವ್ಮೆಂಟ್ ಆಗಿ ನೆಕ್ಸ್ಟ್ ಅಡ್ಮಿಟ್ ಆಗಿ 1 ವಾರ ಇತ್ತೆ. ಓಕೆ, ಅವಳು ಆಜ್ ಇಂಜೆಕ್ಷನ್ ಕೊಡ್ತಾರೆ, ಇಂಕ ಪೇನ್ ಕಮ್ಮಿ ಅವರೆ ಬಟ್ ಆತು ESI ಅಪ್ಪಾಗ ಇತ್ತು ನಾನು. ಸೊ ಅಪ್ಪ MRI ಸ್ಕ್ಯಾನ್ ಪೂರ ಮಾಡ್ತಿದ್ದೆ, ಒಕ್ಕ ಆಪ್ರೇಷನ್ ಮುಟ್ಟ ಗೊತ್ತುಂಟು. ಸೊ ನಾನು ಐದು ಅಳ್ತಿರ್ದು ಎಂಚಾಣ ಮತ್ತು ಪಿದೇ ಬರೋಡು ಬಂದೆ ಪಿದೇ ಬರ್ತೆ.
ಆಪರೇಷನ್ ಕೊಡುಂತೇನೆ ಆ್ಯಕ್ಚುಲಿ 54 ಏಜ್ ಆಣೆಗೆ ಆಲ್ರೆಡಿ 4 ಇಂಚ್ ನಾವು ಬೂರ್ದು ತಾಗದಿನ ಆ್ಯಕ್ಚುಲಿ ಫುಡ್ ಪ್ರಾಬ್ಲಮ್ ಅದು ಪಡಂದು ಫುಡ್ ಮೈದಾ ಪ್ರಾಡಕ್ಟ್ ಇತ್ತದ ಪೂರ ಫುಡ್ ಉಂಡದೆ ಇಟ್ಟು ಅದು ಬಂದು ಆಸ್ಪತ್ರೆ ಆಪರೇಷನ್ ಆವಡೆ ಬಂಡೇರು ಸೊ ಏನು ಅಳ್ತದ್ದು ಬಿದಾಯ ಬತ್ತೆ ಅಂಚನೆ ಕಾರ್ ಮಾಡ್ತು ನನ್ನ ಅಂಚನೆ ಡೆಡ್ ಬಾಡಿ ಇಂಚೆ ಬರ್ತದೆ ಅಂಚನೆ ಬತ್ತೆ ಅಂಚನೆ ಓಕೆ ఒక 3 ಮಂತ್ಸ್ ಏನು ಜೈದಿನವಲ್ಲಿ ಇತ್ತು ಇಲ್ಲ ಜಟ್ಟಿನವಲ್ಲಿ ಇರ್ತಾರೆ ಸೆರಾಕೇರ್ದ ಏರ್ ಪಂಡೇರಿ 5 ರೂಪಾಯಿ ಆಯುರ್ವೇದಿಕ್ ಕೊಕ್ಕಡ ಅವ್ರು ಪೂರ ಪೋಯ ಟ್ರೀಟ್ಮೆಂಟ್ ಮಾಡ್ತೆ 5 ರೂಪಾಯಿ ಇತ್ತೆ ಇನಿ ವೈದ್ಯನಾರು ಮೇರೆ ಅಂದೆ ಆರು ಒಂದು ತೀರ್ಥಹಳ್ಳಿ ಕೊಣಂದೂರು ಹೋಗ್ತೇವೆ ಮಾಮೂಲ ಟ್ರೀಟ್ಮೆಂಟ್ ಅವ್ರು ಆಯುರ್ವೇದಿಕ್ ಅವಳ ಏನು ಹೋಗ್ತೆ ಇತ್ತು ಜಸ್ಟ್ ಪಾತ್ರ ಇನಿ ವೈದ್ಯನಾರು ಇಡೀ ಸೊ ಅವಳ ಮಾಡ್ತೆ ಅವಳ ಹೆಂಗೆ ಸೆಟ್ ಆಯ್ತು 5 ರೂಪಾಯಿ ಮೂಲ ಒಂದು ಫ್ರೆಂಡ್ ಬಂಡೆ ಏನು ಮೂಲ ಉರ್ದಾಯ ಓಕೆ ಹೆಂಗೆ ಒತ್ತಿಜಾಡು ಏನು ಮೂಲ ಬಲೆ ಮೂಲ ಎಡ್ಡೆ ಹಾಕೊಂಡು ತೂಕ ಮೂಲ ಬತ್ತೆ ಮೂಲ ಬತ್ತದು ಭಾಳ ಬಂದಾಗ ಹೆಂಗೆ ಫಸ್ಟ್ ಒನ್ ಹೆಂಗೆ ಮೂರು ಕೊಡ್ಕೊಂಡ ಸಿಸ್ಟರ್ಸ್ನಾಗ ಮೇಡಮ್ನಾಗ ಆತ ಪ್ರೀತಿ ಎಂಗ್ಲನ ಹಾಸ್ಪಿಟಲ್ ಅಂತ ತೂಪಿಜೆ ಆತ ಎಂಗ್ಲಡ ಅವೇ ಎಂಗ್ಲ ಪ್ಲಸ್ ಪಾಯಿಂಟ್ ಇತ್ತೆ ಮೂಲ ಏತ್ ಸಮಯ ಟ್ರೀಟ್ಮೆಂಟ್ 3 ಮಂತ್ಸ್ ಇತ್ತೆ ಕಂಟಿನ್ಯೂ ಬರೋದು 3 ತಿಂಗಳು ಕಂಟಿನ್ಯೂ ಬರೋದು ಡೈಲಿ ದಾದ ಬ್ಯಾಕ್ ಪೇನಿಗೆ ಎಂಚಿನ ಟ್ರೀಟ್ಮೆಂಟ್ ಮೂಲ ನನ್ನ ಮೆನ್ನ ಬೆಸ್ಟ್ ಮ್ಯಾಟ್ ಇಡು ಜಪ್ಪುನ್ ಮ್ಯಾಟ್ ಏತ್ ಅರ್ಧ ಗಂಟೆ ಕೊರಪೇರು ಐಟ್ ಎಂಗ್ಲ ಕೊಲ್ಲೋದು ರೋಲ್ ಬಂಜಿ ರೋಲ್ ಮಾಡ್ತಾರೆ ಎಕ್ಸಸೈಸ್ ಮಾಡ್ತಾರೆ ಸೊ ಹಾಫ್ ಆನ್ ಅವರ್ ಐಟ್ ಉಂಟು ಖಾಲಿ ಮ್ಯಾಟೆಡ್ ಒಂಜಿ ಜಪ್ಪುನ್ ಬೊಕ್ಕ ಮಾತ್ರೆ ಇಂಜೆಕ್ಷನ್ ಕಸಾಯ ಪಣ್ಣಿ ಅನ್ನ ಮಾತ್ರೆ ಎಣ್ಣೆ ಪೂರ ಇಲ್ಲಡುಂಡು ಇತ್ತೆ ಬರ್ತಂಡಲ್ಲ ಅಂಚನೆ ದೀತೆ ಮುಟ್ಟುದೀಜಿ ಮಿಸ್ ಮಲ್ಪುಜ ನಿಂಗೆ ಏತ್ ಹಾಪುಂಡು ಟೈಮ್ ಅಡ್ಜಸ್ಟ್ ಮಾಡ್ದು ಬರ್ಪೆ ಕಂಟಿನ್ಯೂ ಬರೋದು ಇತ್ತೆ ಇರು ಎಂಚ ದುಂಬುಡ್ದು ಮಸ್ತ್ ರಿಕವರಿ 70% ರಿಕವರಿ ನಾನು ಮಸ್ತ್ ಸತಿ ಪಂಟು ಮೇರೆಗಳ ಇತ್ತೆ ಬಣ್ಣಿ 70% ರಿಕವರಿ ಆಗ್ತದೆ ಬಲೆ ಸೊ ಒಂದು 100% ಖುಷಿ ಆತನೆ ತಲ ಟ್ರೀಟ್ಮೆಂಟ್ ಕಾಸು ಕೊರಿಯಾರ ಇದು ಮಾಡ ಕೊಡ್ತಿದ್ದಾರೆ ಎಂಕ್ ಇನ್ನು ಮೇನ್ ಪಂಡ ಮ್ಯಾನೇಜರ್ ಪ್ರದೀಪ್ ಸರ್ ಆರು ಎಂಕ್ ಪಂಡು ಇರು ಬಲೆ ಟೆನ್ಷನ್ ಮಾಡ್ಕೊಚ್ಚಿ ದುಡ್ಡದ ಬಗ್ಗೆ ದಾರು ಮಾಡ್ಕೊ 5 ರೂಪಾಯಿ ಏನು ಕಂಟಿನ್ಯೂ ಬರೋಸರು ಮಾಡಿ ಭಾರಿ ಖುಷಿ ಆಗುತ್ತೆ ಅದು ಇನ್ನೀ ಬೈದೇರು ಹೋಲ್ ತಿಕ್ಕಣರ ಆಹಾರ ಕಾರ್ ಪತ್ತು ದಾರಿ ನೋಡ್ತಿದ್ದಾರೆ ನನ್ನ ಪಂಡ 30% ರಿಕವರಿ ಆರುಂಡು ಅವರ ಉಂಡು ಬೊಕ್ಕ ಒಂಜಿ ಏಜ್ ಆನಾಗ ನಮ್ಮ ಮಾತಲ್ಲ 100% ಅವರ ಸಾಧ್ಯ ನಮ್ಮ ಫುಡ್ ಕಂಟ್ರೋಲ್ ಮಾತ್ರೆಗಳ ಬಂಡು ಆತೆ ಫುಡ್ ಕಂಟ್ರೋಲ್ ಮಾಡ್ತಾರೆ ಆಯ್ನ ಎಡ್ಡ ಫುಡ್ ತಂದೆ ಹಣ ಇತ್ತ ಇಜ್ಜಿ ಕೆಮಿಕಲ್ ಫುಡ್ಡೆ ರಿಕವರಿ ಖಂಡಿತ ಆಗ್ಬಿಟ್ಟು ವಿಶ್ವಾಸ ಮಲ್ಪಲೆ ಟ್ರೀಟ್ಮೆಂಟ್ ಒಂದು ಎಂಕ್ಲೆ ಒಂಜಿ ತಿಕ್ಕದಿನ ಭಾಗ್ಯ ಎಸ್ ಈತೆ 4 ವರ್ಷದ ಮಾತಾ ಕಡೆ ಮರ್ದು ಮಲ್ತದು ಕೆಲವು ಆಸ್ಪತ್ರೆಗೆ ಅಡ್ಮಿಟ್ ಆದ ಕಾಸು ಖರ್ಚು ಮಲ್ತದು ಓಲ್ ಆವಂದೆ ಸೆರಾಕೇರಿಗೆ ಬರ್ತದೆ 1 ರೂಪಾಯಿ ಕಾಸು ಕೋರಂದೆ ಫ್ರೀ ಟ್ರೀಟ್ಮೆಂಟ್ ಪ್ರವೀಣರು 70% ರಿಕವರಿ ಆತೀರಿ ಆಯ್ನತ್ತು ಬೇಗ 100% ಆಗ್ಬಿಡು ಪ್ರವೀಣ್ ಸರ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಮಾತ್ರೆ ಓಕೆ ಸರ್ ಓಕೆ ಇದು ಬಂದುಬಿಟ್ಟು ನಮ್ಮ ಜೇಡ್ ಅಯನೈಸ್ಡ್ ಆಲ್ಕಲೈನ್ ವಾಟರ್ ಡಿವೈಸ್ ಅಂತ ಹೇಳಿ ಸೊ ಇವತ್ತಿನ ದಿನ ನಾವು ಉಸಿರಾಡುವಂಥ ಗಾಳಿ ಆಗಿರ್ಬೋದು ತಿನ್ನುವಂಥ ಫುಡ್ ಆಗಿರ್ಬೋದು ಕುಡಿಯುವಂಥ ನೀರಲ್ಲಿ ಪ್ರತಿಯೊಂದರಲ್ಲೂ ಕೂಡ ಕೆಮಿಕಲ್ಸ್ ಅನ್ನುವಂಥದ್ದು ಇದೆ ಸೊ ಹಾಗೆ ನಮ್ಮ ಸೌತ್ ಕೊರಿಯನ್ಸ್ನವರು ಏನು ಮಾಡಿದ್ದಾರೆ ಹೇಳಿದರೆ ನಮಗೋಸ್ಕರ ಜೇಡ್ ಆಲ್ಕಲೈನ್ ವಾಟರನ್ನು ಇವತ್ತಿನ ದಿನ ನಮಗೋಸ್ಕರ ಫೈಂಡ್ ಮಾಡಿ ಕೊಟ್ಟಿದ್ದಾರೆ ಸೊ ಈ ಆಲ್ಕಲೈನ್ನ ವಿಶೇಷತೆ ಏನಂತ ಹೇಳಿ ನಾನು ನಿಮಗೆ ಈ ಒಂದು ವಿಡಿಯೋದ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಸೊ ಇಲ್ಲಿ ಬಂದುಬಿಟ್ಟು 3 ಫಿಲ್ಟರ್ ಬರುತ್ತೆ ಸೊ ಇದರಲ್ಲಿ ಬಂದು ನಮ್ಮ ನಾರ್ಮಲ್ ಆಗಿರುವಂಥ ವೆಲ್ ವಾಟರ್ ಆಗಿರ್ಬೋದು ಅಥವಾ ನಿಮಗೆ ಬೋರ್ ವಾಟರ್ ಕಾರ್ಪೊರೇಷನ್ ವಾಟರ್ ಆಗಿರ್ಬೋದು ಸೊ ಇದರ ಮುಖಾಂತರ ಕನೆಕ್ಷನನ್ನು ಕೊಟ್ಟು ಸೊ ಈ 3 ಫಿಲ್ಟರ್ನ ಕೆಲಸ ಏನಂತ ಹೇಳಿದರೆ ಆ ನೀರಿನಲ್ಲಿರುವಂಥ ಗಡಸುತನವನ್ನು ತೆಗೆದುಬಿಟ್ಟು ಹಾಕಿರುವಂಥ ಕೆಮಿಕಲ್ಸನ್ನು ತೆಗೆದುಬಿಟ್ಟು ಹಾಗೆ ಅದರ ಸ್ಮೆಲ್ಲನ್ನು ತೆಗೆದುಬಿಟ್ಟು ಒಳಗಡೆ ಡಿವೈಸ್ನ ಒಳಗಡೆಯಿಂದ ಬಂದುಬಿಟ್ಟು 2 ಫಿಲ್ಟರ್ ಬರುತ್ತೆ ಸೊ ಇದು ಬಂದುಬಿಟ್ಟು ನಿಮಗೆ ಈ ಥರ ಫಿಲ್ಟರ್ ಒಳಗಡೆಯಿಂದ ಬರುತ್ತೆ ಸೊ ಇದರಲ್ಲಿ ಮೇಯ್ನಾಗಿ ಹೇಳಬೇಕಾದ್ರೆ 21 ಬಗೆಯಾದಂಥ ಹೈ ರಿಚ್ ಕಂಟೆಂಟ್ ಆಫ್ ಮಿನರಲ್ಸ್ ಇರುತ್ತೆ ಇದರಲ್ಲಿ ಕ್ಯಾಲ್ಶಿಯಂ ಸೋಡಿಯಂ ಮೆಗ್ನೀಷಿಯಂ ಪೊಟ್ಯಾಷಿಯಂ ಸೆಲೇನಿಯಂ ಕ್ರೋಮಿಯಂ ಜಿಂಕ್ ಫಾಸ್ಫರಸ್ ಅಂತ ಹೇಳಿಬಿಟ್ಟು ಮಿನರಲ್ಸ್ಗಳು ಆ್ಯಡ್ ಆಗಿ ನಿಮಗೆ ಜೇಡ್ ಪೌಡರ್ ಕಂಟೆಂಟ್ನೊಂದಿಗೆ ಅದೇ ರೀತಿ ಈ ಒಂದು ಫಿಲ್ಟರ್ ಬಂದುಬಿಟ್ಟು ನಿಮಗೆ ಒಳಗಡೆಯಿಂದ ಬಂದುಬಿಟ್ಟು ಫೈಬರ್ ಫಿಲ್ಟರ್ ಆಗಿರುವಂಥದ್ದು ಸೊ ಇದರಲ್ಲಿ ಬಂದುಬಿಟ್ಟು ಜೇಡ್ ಸ್ಟೋನ್ ಅದೇ ರೀತಿ ಟೈಟಾನಿಯಂ ಪ್ಲಾಟಿನಮ್ನ ಜೊತೆಯಲ್ಲಿ ಈ ಪ್ಲೇಟ್ಸ್ ಬಂದುಬಿಟ್ಟು ಡಿಫ್ರೆಂಟ್ ಟೈಪ್ಸಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಸೊ ನಾವು ನೋಡ್ತಾ ಹೋಗೋಣ ಮೇಯ್ನಾಗಿ ಹೇಳಬೇಕಾದ್ರೆ ಮನುಷ್ಯನ ದೇಹ ಸೊ ಇದರಲ್ಲಿ pH ಕಂಟೆಂಟ್ ಎಷ್ಟಿರಬೇಕಂದ್ರೆ 7.36 ಅಷ್ಟು ಪ್ರೆಸೆಂಟ್ ಆಗಿ ಇರಬೇಕು ಸೊ ಇವಾಗ ನಾವು ಅದನ್ನೇ ಈ ನೀರಿನಲ್ಲಿ ಟೆಸ್ಟ್ ಮಾಡ್ತಾ ಹೋಗೋಣ ನಾವು ಇಲ್ಲಿಂದ ನಾರ್ಮಲ್ ವಾಟರನ್ನು ತೊಗೊಳ್ತೇವೆ ಅದೇ ರೀತಿ ಆಲ್ಕಲೈನ್ ವಾಟರ್ ಅನ್ನುವಂಥದ್ದು ತೊಗೊಳ್ತೇವೆ ಈ ಒಂದು ಡ್ರಾಪ್ಸನ್ನು ಹಾಕುವ ಮುಖಾಂತರ ನಾವು ಚೆಕ್ ಮಾಡ್ತೇವೆ pH ಲಿಕ್ವಿಡನ್ನು ಹಾಕುವ ಮುಖಾಂತರ ಆ ನೀರಿನಲ್ಲಿ ಎಷ್ಟು ಮಟ್ಟದಲ್ಲಿ pH ಇದೆ ಅಂತ ಹೇಳಿ ಚೆಕ್ ಮಾಡೋಣ ಸೊ ನಮ್ಮಲ್ಲಿ ಬಂದುಬಿಟ್ಟು ಒಂದು ಬಾವಿ ನೀರನ್ನು ತೊಗೊಂಡಿದ್ದೇವೆ ಒಂದು ಗ್ಲಾಸಲ್ಲಿ ಬಂದುಬಿಟ್ಟು ಬಾವಿ ನೀರಿದೆ ಹಾಗೆ ಬಂದುಬಿಟ್ಟು ಆಲ್ಕಲೈನ್ ವಾಟರನ್ನು ತೊಗೊಳ್ತೇವೆ ಸೊ ಇದರಲ್ಲಿ pH ಚೆಕ್ ಮಾಡ್ತಾ ಬರೋಣ ಸೊ ಈ ಬಾವಿ ನೀರಲ್ಲಿ ಬಂದುಬಿಟ್ಟು ನೀವು ನೋಡ್ತಾ ಬರ್ಬೋದು ಇಲ್ಲಿ
5 ರೇಂಜಲ್ಲಿ ತೋರಿಸ್ತಾ ಉಂಟು, 5.0ದ್ರಲ್ಲಿ ತೋರಿಸ್ತಾ ಇದೆ. ಇದು ಕಂಪ್ಲೀಟಾಗಿ ಬಂದುಬಿಟ್ಟು ಆ್ಯಸಿಡಿಕ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಬಂದಿರುವಂಥ ನಮ್ಮ ಆಲ್ಕಲೈನ್ ವಾಟರ್ಸ್, ಇದರಲ್ಲಿ pH ಲಿಕ್ವಿಡನ್ನು ಹಾಕಿದಾಗ ತಮ್ಮ ಬಣ್ಣವನ್ನು ಇದು ಬಂದುಬಿಟ್ಟು ಆಲ್ಕಲೈನ್ ಆಗಿ ತೋರಿಸ್ತಾ ಇದೆ. ಸೊ ಈ ಒಂದು ನೀರನ್ನು ಕುಡಿದಾಗ ನಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ಪ್ರಾಬ್ಲಮ್ಸ್ ಬೇಗನೆ ರಿಸಲ್ಟನ್ನು ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಇವಾಗ ಈ ನೀರನ್ನು ನಾವು ಬ್ಲೋ ಮಾಡುವ ಮುಖಾಂತರ ಟೆಸ್ಟ್ ಮಾಡ್ತೇವೆ. ಇದನ್ನು ಬ್ಲೋ ಮಾಡಬೇಕು. ತಮ್ಮ ಒಳಗಡೆ ಇದ್ದಂಥ ಲಂಗ್ಸಲ್ಲಿರುವಂಥ ಗಾಳಿಯನ್ನು ಈ ನೀರಿಗೆ ಊದುವ ಮುಖಾಂತರ ಹಾಕಬೇಕು. ಸರ್ ಅವರ ದೇಹದಲ್ಲಿರುವಂಥ ಗಾಳಿಯನ್ನು ಇದಕ್ಕೆ ಹಾಕಿದಾಗ ಇದು ತನ್ನ ನೀರಿನ ಬಣ್ಣವನ್ನು ಚೇಂಜ್ ಮಾಡ್ತಾ ಬಂತು. ಇವರ ದೇಹದಲ್ಲಿ ದೇಹ ಕಂಪ್ಲೀಟಾಗಿ ಆ್ಯಸಿಡ್ ಆಗಿರುವ ಕಾರಣ ಈ ನೀರಿನ ಬಣ್ಣ ಬಂದುಬಿಟ್ಟು ಯೆಲ್ಲೋ ಕಲರಲ್ಲಿ ತೋರಿಸ್ತಾ ಇದೆ. 5.0 ಅಂತಲೇ ಹೇಳ್ಬೋದು. ಡೈಲಿಯಾಗಿ ಇವರು ಬಂದುಬಿಟ್ಟು ನಮ್ಮ ಆಲ್ಕಲೈನ್ ವಾಟರನ್ನು ಕುಡಿತಾ ಬರ್ತಾರೆ. ಇವರ ದೇಹ ಏನಾಗ್ತಾ ಬರುತ್ತೆ ಹೇಳಿದರೆ ಆಲ್ಕಲೈನ್ ಆಗಿ ಚೇಂಜಸ್ ಆಗ್ತಾ ಬರುವಂಥದ್ದು. ನೀರಿನಲ್ಲಿ ಸುಮಾರು ನಿಮಗೆ 6,000ದಿಂದ 7,000 ಬಗೆಯಾದಂಥ ಟೆಸ್ಟ್ಗಳು ಬರುತ್ತೆ. ಸೊ ಇದರಲ್ಲಿ ನಾವು ಕೆಲವೊಂದು ಟೆಸ್ಟ್ಗಳನ್ನು ಇಲ್ಲಿ ಮಾಡ್ತೇವೆ. ಸೊ ಕೆಲವರದ್ದು ನೀರು ಬಂದುಬಿಟ್ಟು ನಿಮಗೆ ನ್ಯೂಟ್ರಲಲ್ಲಿ ತೋರಿಸುತ್ತೆ. ಲೈಕ್ ನಿಮಗೆ 6.0 ತೋರಿಸ್ಬೋದು, 7.0 ತೋರಿಸ್ಬೋದು. ಅದರ ನೆಕ್ಸ್ಟ್ ಟೆಸ್ಟಲ್ಲಿ ನಾವು ಮಾಡುವಂಥದ್ದೇ ORP. ನೀರಿನಲ್ಲಿ ರೋಗ ನಿರೋಧಕ ಶಕ್ತಿ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಸೊ ಇದನ್ನು ಟೆಸ್ಟ್ ಮಾಡೋದಕ್ಕೆ ಕೂಡ ನಾವು ಈ ಒಂದು ಲಿಕ್ವಿಡನ್ನು ಯೂಸ್ ಮಾಡ್ತೇವೆ. ಇದನ್ನು ನೀರಿಗೆ ಒಂದೇ ಒಂದು ಡ್ರಾಪ್ಸನ್ನು ಹಾಕಿದಾಗ ತನ್ನ ಬಣ್ಣವೇನಾದರೂ ಚೇಂಜ್ ಆಯಿತು ಹೇಳಿದರೆ ಅದು ಕುಡಿಲಿಕ್ಕೆ ಯೋಗ್ಯವಾದ ನೀರು ಹೇಳಿ ಅರ್ಥ. ಸೊ ನಾವಿಲ್ಲಿ ಬಾವಿ ನೀರನ್ನು ಒಂದು ಗ್ಲಾಸಲ್ಲಿ ತಗೊಂಡಿದ್ದೇವೆ. ಇದಕ್ಕೆ ನಾನು 1 ಡ್ರಾಪಷ್ಟು ORP ಲಿಕ್ವಿಡನ್ನು ಹಾಕ್ತಾ ಇದ್ದೇನೆ. ಸೊ ಇದು ಯಾವುದೇ ರೀತಿಯಲ್ಲಿ ಕಲರ್ಸನ್ನು ಚೇಂಜ್ ಮಾಡಲಿಲ್ಲ. ಸೊ ಹಾಗಾಗಿ ಇದು ಕುಡಿಲಿಕ್ಕೆ ಯೋಗ್ಯವಾದ ನೀರು ಅಲ್ಲ ಅಂತ ಹೇಳಿಯೇ ನಾವು ಡಿಕ್ಲೇರ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಾವು ನಮ್ಮ ಜೇಡ್ ಅಯನೈಸ್ಡ್ ಆಲ್ಕಲೈನ್ ವಾಟರ್ ಡಿವೈಸಿಂದ ನೀರನ್ನು ತೆಗಿತಾ ಇದ್ದೇವೆ. ಇದಕ್ಕೂ ಕೂಡ ನಾನು ಒಂದೇ ಒಂದು ಡ್ರಾಪ್ಸಷ್ಟು ಲಿಕ್ವಿಡನ್ನು ಹಾಕ್ತಾ ಇದ್ದೇನೆ. ಇದು ಬಂದುಬಿಟ್ಟು ತನ್ನ ಬಣ್ಣವನ್ನು ಚೇಂಜ್ ಮಾಡ್ತಾ ಬಂದಿರುವ ಕಾರಣ ಇದು ಕುಡಿಲಿಕ್ಕೆ ಯೋಗ್ಯವಾದ ನೀರು. ಹಾಗೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಕರೆಕ್ಟಾಗಿ ಬ್ಯಾಲೆನ್ಸಲ್ಲಿ ಇದೆ ಹೇಳಿ ಅರ್ಥ. ಓಕೆ, ಈ ನೀರಿನಲ್ಲಿ ನೀವು ನೋಡಿರ್ಬೋದು ORP ಯಾವ ಥರ ಪ್ರೆಸೆಂಟ್ ಆಗಿದೆ ಅಂತ ಹೇಳಿಬಿಟ್ಟು. ಇವತ್ತಿನ ದಿನ ಮಹಾಮಾರಿಯಾಗಿ ಬಂದಿರುವಂಥ ಈ ಕೊರೋನಾ ವೈರಸ್ಗೂ ಕೂಡ ಅಷ್ಟೇ ದೇಹದ ಟೆಂಪರೇಚರ್ ಅದೇ ರೀತಿ ರೋಗ ನಿರೋಧಕ ಶಕ್ತಿ ಬ್ಯಾಲೆನ್ಸಲ್ಲಿ ಇರಬೇಕಂತ ಹೇಳಿ ನಾವು ಎಲ್ಲ ಡಾಕ್ಟರ್ಗಳ ಸಜೆಷನನ್ನು ತಗೊಳ್ತಾ ಇದ್ದೇವೆ. ಹಾಗಾಗಿ ರೆಗ್ಯುಲರ್ ಆಗಿ ಈ ನೀರನ್ನು ಕುಡಿಯೋದ್ರಿಂದ ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಕರೆಕ್ಟಾಗಿ ಬ್ಯಾಲೆನ್ಸಲ್ಲಿ ಇದ್ಬಿಟ್ಟು ಯಾವುದೇ ವೈರಸ್ ಅವರ ದೇಹಕ್ಕೆ ಪ್ರವೇಶಿಸದ ಹಾಗೆ ಅದು ನೋಡ್ಕೊಳ್ತಾ ಬರುತ್ತೆ. ಸಾಮಾನ್ಯವಾಗಿ ಇವತ್ತಿನ ದಿನ ಜನರು ಬಂದುಬಿಟ್ಟು ಒಂದು ಗಂಟು ನೋವಿನ ಸಮಸ್ಯೆಯಿಂದ ಆಗಿರ್ಬೋದು, ಬೆನ್ನು ನೋವಿನ ಸಮಸ್ಯೆಯಿಂದ ಆಗಿರ್ಬೋದು ಬಳಲ್ತಾ ಇದ್ದಾರೆ. ಹಾಗಾಗಿ ತಕ್ಷಣ ಹೋಗಿಬಿಟ್ಟು ಡಾಕ್ಟರ್ ಹತ್ರ ಸಜೆಷನ್ ತೊಗೊಳ್ಳುವಾಗ ಕ್ಯಾಲ್ಶಿಯಂ ಲೆವೆಲ್ ಲೋ ಆಗಿದೆ, ಟ್ಯಾಬ್ಲೆಟ್ಸನ್ನು ಹಾಕಬೇಕಂತ ಹೇಳ್ತಾರೆ. ಸೊ ಕ್ಯಾಲ್ಶಿಯಂ ಲೆವೆಲ್ ಲೋ ಅಂದ ತಕ್ಷಣ ನಾವಿಲ್ಲಿ ಸಜೆಸ್ಟ್ ಮಾಡೋದೇ ಆಲ್ಕಲೈನ್ ವಾಟರ್. ಯಾಕಂತ ಹೇಳಿದರೆ ಅರಶಿನಕ್ಕೆ ಬಂದುಬಿಟ್ಟು ನಾವು ಸುಣ್ಣವನ್ನು ಮಿಕ್ಸ್ ಮಾಡಿದಾಗ ಮಾತ್ರ ಅದು ಕೆಂಪು ಬಣ್ಣಕ್ಕೆ ಚೇಂಜ್ ಆಗಲಿಕ್ಕೆ ಸಾಧ್ಯ. ನಾರ್ಮಲ್ ಆಗಿರುವಂಥ ಅರಶಿನಕ್ಕೆ ಇವಾಗ ನಾವು ಡೆಮೋನ್ಸ್ಟ್ರೇಷನ್ ಮಾಡಿ ತೋರಿಸ್ತೇವೆ ನಿಮಗೆ. ಅರಶಿನಕ್ಕೆ ಆಲ್ಕಲೈನ್ ವಾಟರ್ ಹಾಕಿಬಿಟ್ಟು ಅದೇ ರೀತಿ ನಾರ್ಮಲ್ ವಾಟರನ್ನು ಹಾಕಿಬಿಟ್ಟು ಡಿಫ್ರೆನ್ಸನ್ನು ನಿಮ್ಮ ಮುಂದೆ ತೋರಿಸ್ತೇವೆ. ಸೊ ಇಲ್ಲಿ 2 ಗ್ಲಾಸಿಗೂ ಕೂಡ ಅರಶಿನವನ್ನು ಹಾಕಿದ್ದೇವೆ. ಒಂದರಲ್ಲಿ ಬಂದುಬಿಟ್ಟು ನಾರ್ಮಲ್ ಆಗಿರುವಂಥ ಬಾವಿ ನೀರನ್ನು ಹಾಕ್ತಾ ಇದ್ದೇವೆ. ಹಾಗೆ ಇನ್ನೊಂದಕ್ಕೆ ಬಂದುಬಿಟ್ಟು ನಮ್ಮ ಜೇಡ್ ಅಯನೈಸ್ಡ್ ಆಲ್ಕಲೈನ್ ವಾಟರ್ ಡಿವೈಸಿಂದ ತೆಗೆದಿರುವಂಥ ನೀರನ್ನು ನಾವು ಹಾಕ್ತಾ ಇದ್ದೇವೆ. ಸೊ ನೀವಿಲ್ಲಿ ಡಿಫ್ರೆನ್ಸ್ ನೋಡ್ತಾ ಇರ್ಬೋದು. ಇದು ಬಂದುಬಿಟ್ಟು ಬಾವಿ ನೀರನ್ನು ಹಾಕಿರುವಂಥ ಅರಶಿನ, ಇದು ಬಂದುಬಿಟ್ಟು ಆಲ್ಕಲೈನ್ ವಾಟರನ್ನು ಹಾಕಿರುವಂಥ ಅರಶಿನ. ಸೊ ನೆಕ್ಸ್ಟ್ ಬಂದುಬಿಟ್ಟು ಟೆಸ್ಟ್ ನಾವು ಸ್ಪ್ರೈಟ್ ಹಾಗೆಯೇ ನಮ್ಮ ಹತ್ರ ಡ್ರಿಂಕ್ಸ್ ಇದೆ. ಸೊ ಇದನ್ನು ಟೆಸ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೇನೆ ನಾನು.
ಸಾಮಾನ್ಯವಾಗಿ ಪೇರೆಂಟ್ಸ್ ಎಲ್ಲ ಹೇಳ್ತಾರೆ, ಮಕ್ಕಳ ಹತ್ರ ಹೇಳ್ತಾರೆ, ನೀನು ಡ್ರಿಂಕ್ಸ್ ಮಾಡಬೇಡ, ಅದಕ್ಕಿಂತ ಸ್ಪ್ರೈಟ್ ಆದರೂ ಕುಡಿ ಅಂತ ಹೇಳಿ. ಸೊ ಡ್ರಿಂಕ್ಸ್ಗಿಂತ ಎಷ್ಟು ಈ ಸ್ಪ್ರೈಟ್ ವಿಷಕಾರಿ ಇದೆ ಅಂತ ಈ ಟೆಸ್ಟಿನ ಮುಖಾಂತರ ನೋಡ್ಕೊಂಡು ಬರೋಣ. ಸೊ ಒಂದು ಗ್ಲಾಸಲ್ಲಿ ಬಂದುಬಿಟ್ಟು ನಾವು ಸ್ಪ್ರೈಟನ್ನು ಹಾಕ್ತಾ ಇದ್ದೇವೆ. ಹಾಗೆ ಇನ್ನೊಂದರಲ್ಲಿ ಬಂದುಬಿಟ್ಟು ಜಿನ್ನನ್ನು ಹಾಕ್ತಾ ಇದ್ದೇವೆ. ಇದಕ್ಕೆ pH ಅನ್ನು ನಾವು ಹಾಕಿ ಟೆಸ್ಟನ್ನು ಮಾಡ್ತೇವೆ. ಸೊ ಸ್ಪ್ರೈಟ್ ಬಂದುಬಿಟ್ಟು ಕಂಪ್ಲೀಟಾಗಿ ಆ್ಯಸಿಡಿಕ್ ಆಗಿದೆ ಅಂತ ನಿಮಗೆ ಗೊತ್ತಾಗಿದೆ. ಸೊ ಈ ಒಂದು ಸ್ಪ್ರೈಟನ್ನು ಕುಡಿಯುವವರು ಕಂಟಿನ್ಯೂಯಸ್ ಆಗಿ ನೋಡ್ಬೋದು, ಆಲ್ಕಲೈನ್ ಕುಡಿತಾ ಬರಬೇಕಾದ್ರೂ ಇದು ಚೇಂಜಸ್ ಆಗಲ್ಲ. ಕಾರಣ ಅಂತ ಹೇಳಿದರೆ ಅದರಲ್ಲಿ ಅಷ್ಟು ಆ್ಯಸಿಡಿಕ್ ಅಂಶ ಇರೋದ್ರಿಂದ ಇವರು ಒಂದು 3 ರಿಂದ 4 ತಿಂಗಳಷ್ಟು ಕಾಲ ಈ ಆಲ್ಕಲೈನ್ ನೀರನ್ನು ಕುಡಿತಾ ಬರಬೇಕು. ಆವಾಗ ಮಾತ್ರ ಅವರ ದೇಹದಿಂದ ಈ ಆ್ಯಸಿಡಿಕನ್ನು ತೆಗಿಲಿಕ್ಕೆ ಸಾಧ್ಯ. ಸೊ ಇನ್ನೊಂದು ಟೆಸ್ಟ್ ನಾವು ಜಿನ್ನನ್ನು ಇಟ್ಟಿದ್ದೇವೆ. ಸೊ ಈ ಒಂದು ಜಿನ್ನಿಗೆ ನಾವು ಲಿಕ್ವಿಡನ್ನು ಹಾಕ್ತೇವೆ. ಇದು ಬಂದುಬಿಟ್ಟು ನಿಮಗೆ pH ಕಂಟೆಂಟ್ 3.0 ಇಂದ 4.0 ತನಕ ತೋರಿಸ್ಬೋದು. ಈ ಜಿನ್ನನ್ನು ಕುಡಿಯುವವರು ಆಲ್ಕಲೈನ್ ವಾಟರನ್ನು ಕುಡಿದಾಗ ಯಾವ ರೀತಿ ಚೇಂಜಸ್ ಬರುತ್ತೆ ಅಂತ ನೀವು ನೋಡ್ಬೋದು. ಓಕೆ, ಸೊ ಈ ರೀತಿ ನಾರ್ಮಲಾಗಿ ಹೇಳಬೇಕಾದ್ರೆ ಆಲ್ಕಲೈನ್ ವಾಟರನ್ನು ಮಿಕ್ಸ್ ಮಾಡಿದಾಗ ಅವ್ರಿಗೆ ಯಾವುದೇ ರೀತಿಯ ಹ್ಯಾಂಗ್ ಓವರ್ ಕೂಡ ಇರೋದಿಲ್ಲ. ಅದೇ ರೀತಿ ಅವರ ದೇಹದಲ್ಲಿ ಪ್ರಾಬ್ಲಮ್ಸ್ ಅನ್ನುವಂಥದ್ದು ಕೂಡ ಆಗೋದಿಲ್ಲ. ಸೊ ಈ 2 ಟೆಸ್ಟಲ್ಲಿ ನಿಮ್ಗೆ ಏನು ತಿಳಿತದೆ ಅಂದರೆ, ನಾವು ಹೇಳುವಂಥದ್ದು ಆ ಒಂದು ಸ್ಪ್ರೈಟ್ ಬಂದುಬಿಟ್ಟು ಅಷ್ಟೊಂದು ಕೆಮಿಕಲ್ ಡ್ರಿಂಕ್ಸ್ಗಿಂತ ಇಲ್ಲ ಅನ್ನುವಂಥದ್ದು. ಬಟ್ ಈ ಡೆಮೋದಲ್ಲಿ ನಾವು ತೋರಿಸಿಕೊಟ್ಟಿದ್ದೇವೆ ನಿಮಗೆ ಈ ಸ್ಪ್ರೈಟ್ ಅನ್ನುವಂಥದ್ದು ತುಂಬಾ ಪಾಯ್ಸನ್. ಮಕ್ಕಳಿಗೆ ನಾವು ಇದನ್ನು ಕೊಡೋದ್ರಿಂದ ಅವರ ಕರುಳಿನಲ್ಲಿ 100% ಅವರಿಗೆ ಇನ್ಫೆಕ್ಷನ್ಸ್ ಅನ್ನುವಂಥದ್ದು ಆಗುತ್ತೆ. ಸೊ ಇದೊಂದು ಸ್ಲೋ ಪಾಯ್ಸನ್ ಅಂತ ಕೂಡ ನಾವು ಇದನ್ನು ಕರಿತೇವೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾವೊಂದು 40 ರಿಂದ 50 ವರ್ಷದ ಹಿಂದೆ ನೋಡಬೇಕಾದ್ರೆ ನಮ್ಮ ಭೂಮಿ ವಾಟರ್ ಕೂಡ ಇದೇ ಥರ ಇತ್ತು. ನಾವು ಅದನ್ನು ತೆಗೆದುಬಿಟ್ಟು ಟೆಸ್ಟ್ ಮಾಡುವಾಗ ಅದು ಕೂಡ ಕಂಪ್ಲೀಟಾಗಿ ನಮಗೆ ಆಲ್ಕಲೈನ್ ಆಗಿ ಸಿಗ್ತಾ ಇತ್ತು. ಬಟ್ ಇವತ್ತಿನ ದಿನ ಏನಾಗ್ತಾ ಇದೆ, ಈ ಭೂಮಿಗೆ ಬಂದುಬಿಟ್ಟು ಹರ್ಪಿಕು, ಸೋಪ್ ವಾಟರ್, ಶಾಂಪು, ಡಿಟರ್ಜೆಂಟ್, ಫಿನಾಯ್ಲ್ ಎಲ್ಲ ಭೂಮಿಗೆ ಹೋಗಿಬಿಟ್ಟು ಆ ಗ್ರೌಂಡ್ ಲೆವೆಲಲ್ಲಿ ಸಿಂಕ್ ಆಗ್ತಾ ಇದೆ. ಸೊ ಮೊದಲಿನ ಕಾಲದಲ್ಲಿ ಹೇಗಿತ್ತಂತ ಹೇಳುವಾಗ ಮನೆಯಿಂದ ಎಷ್ಟೋ ದೂರದಲ್ಲಿ ಬಾವಿ ಇತ್ತು, ಎಷ್ಟೋ ದೂರದಲ್ಲಿ ಟಾಯ್ಲೆಟ್ ಕೂಡ ಇತ್ತು. ಬಟ್ ಇವತ್ತಿನ ದಿನ ಏನಾಗಿದೆ, ಒಂದು ಮನೆಗೆ 3 ತನಕ ಟಾಯ್ಲೆಟ್ ಇರುತ್ತೆ. ಮನೆಯ ಸ್ಟೆಪ್ಪಿಂದ ಹೊರಗಡೆ ಹೋಗುವಾಗ ಅಲ್ಲೇ ಪಕ್ಕದಲ್ಲಿ ಬಾವಿ ಇರುತ್ತೆ. ನಾವೆಲ್ಲ ಯೂಸ್ ಮಾಡುವಂಥ ಕೆಮಿಕಲ್ಸ್ ಹೋಗ್ಬಿಟ್ಟು ಆ ಬಾವಿ ನೀರಲ್ಲಿ ಸಿಂಕ್ ಆಗುತ್ತೆ. ಸೊ ಆ ಫ್ಲೋವಿಂಗ್ ಇರುವಾಗ ಆ ಕೆಮಿಕಲ್ಸ್ ಅನ್ನುವಂಥದ್ದು ಸಪ್ರೇಟ್ ಆಗುತ್ತೆ. ಅದೇ ಬಂದುಬಿಟ್ಟು ಆ ಬಾವಿ ನೀರಲ್ಲಿ ಒಂದೇ ಕಡೆಯಲ್ಲಿ ಸ್ಟೋರ್ ಆಗುವಾಗ ಕೆಮಿಕಲ್ ಸಪ್ರೇಟ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಒಂದು ಎಕ್ಸಾಂಪಲ್ಸ್ ನೋಡ್ತಾ ಬರ್ಬೋದು. ಸೊ ನಾವು ಒಂದು 40 ರಿಂದ 50 ವರ್ಷದ ಹಿಂದಿನ ನೀರು ಈ ಥರ ಇತ್ತು. ನಾನಿವಾಗ ಒಂದೇ ಒಂದು ಡ್ರಾಪ್ ಅಷ್ಟು ಈ ಒಂದು ಹರ್ಪಿಕನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ನೋಡ್ತಾ ಬರ್ಬೋದು. ಬಟ್ ನಾವಿಲ್ಲಿ ಟಾಯ್ಲೆಟಿಗೆ ಹಾಕುವಾಗ ಈ ಥರ ಒಂದು ಡ್ರಾಪ್ ಹಾಕಲ್ಲ. ಸೊ ತುಂಬಾ ಸುರಿತಾ ಬರ್ತೇವೆ. ಈ ಒಂದೇ ಒಂದು ಡ್ರಾಪಲ್ಲಿ ಆ ಹರ್ಪಿಕ್ ಹಾಕುವಾಗ ನೋಡ್ತಾ ಬರ್ಬೋದು ಭೂಮಿ ಯಾವ ಥರ ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ಕಂಪ್ಲೀಟಾಗಿ ಆಲ್ಕಲೈನ್ ಇದ್ದಂಥ ಭೂಮಿ ಇವಾಗ ಇಂಥ ಕೆಮಿಕಲ್ಸ್ ಎಲ್ಲ ಬೀಳ್ತಾ ಆ್ಯಸಿಡ್ ಅಂದರೆ 3.0 ಲೆವೆಲಲ್ಲಿ ತೋರಿಸ್ತಾ ಇದೆ. ಸೊ ಈ ಥರ ನಮ್ಮ ಬಾಡಿಯಲ್ಲಿ ಇರುವಂಥ pH ಮಟ್ಟ ಕಡಿಮೆ ಆಗ್ತಾ ಬಂದಾಗೆ ವೈಟ್ ಪ್ಯಾಚಸ್ ಬೀಳುವಂಥದ್ದು, ಎಷ್ಟೋ ಜನರಿಗೆ ಶುಗರ್ ಆಗಿಬಿಟ್ಟು ಗ್ಯಾಂಗ್ರೀನ್ ಅಂತ ಸಮಸ್ಯೆ, ಕರುಳಿನ ಜಾಗದಲ್ಲಿ ಇನ್ಫೆಕ್ಷನ್, ಸಂಧಿವಾತ, ಸ್ಪೈನಲ್ ಕಾರ್ಡಲ್ಲಿ ಪ್ರಾಬ್ಲಮ್ಸ್ ಆಗಿಬಿಟ್ಟು ಎಷ್ಟೋ ಜನ ಡಿಸ್ಕಿನ ಪ್ರಾಬ್ಲಮ್ಸಿಂದ ಬೆಡ್ ರಿಡನ್ ಆಗ್ತಾ ಹೋಗ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಮೂಲ ಕಾರಣ ಅಂತ ಹೇಳಬೇಕಾದ್ರೆ ನಾವು ಕುಡಿಯುವಂಥ ನೀರೇ ಅಂತಲೇ ಹೇಳ್ಬೋದು. ಇವತ್ತಿನ ದಿನ ನಾವು ಸೆರಾಕೇರಲ್ಲಿ ಒಂದು ಸೂಪರ್ ಫಾಸ್ಟ್ ರಿಸಲ್ಟನ್ನು ಕೊಡುವಂಥ ಒಂದು ಜೇಡ್ ಅಯನೈಸರ್ ಆಲ್ಕಲೈನ್ ವಾಟರ್ 21 ಬಗೆಯಾದಂಥ ಮಿನರಲ್ಸನ್ನು ಹೊಂದಿದೆ. ಪ್ಲಾಟಿನಮ್, ಟೈಟಾನಿಯಮನ್ನು ಬೆರೆತುಕೊಂಡ್ಬಿಟ್ಟು ಅದರ ಒಳಗಡೆಯಿಂದ ಜೇಡ್ ಸ್ಟೋನ್ ಕೂಡ ಇರುತ್ತೆ. ಸೊ ಇದು ಬಂದುಬಿಟ್ಟು ಕಂಪ್ಲೀಟಾಗಿ ಆ್ಯಸಿಡನ್ನು ಸಪ್ರೇಟ್ ಮಾಡಿಬಿಟ್ಟು ಆಲ್ಕಲೈನ್ ಆಗಿಬಿಟ್ಟು ಅದರಲ್ಲಿ ಬೇರೆ ಬೇರೆ ಲೆವೆಲ್ಸಿನ ಮೂಲಕ ನಾವು ಕುಡಿಯುವಂಥದ್ದು, ಅಡಿಗೆಗೆ ಯೂಸ್ ಮಾಡುವಂಥದ್ದು, ಫ್ರೂಟ್ಸ್ ವೆಜಿಟೇಬಲ್ಸನ್ನೆಲ್ಲ ಕ್ಲೀನ್ ಮಾಡುವಂಥದ್ದು. ಸೊ ಸಪ್ರೇಟಾಗಿ ನಮಗೆ ತೋರ್ತಾ ಬರ್ಬೋದು. ಇನ್ನಿದ್ರಲ್ಲಿ ಆ್ಯಸಿಡಿಕ್ ಅಂತ ಹೇಳಿಬಿಟ್ಟು ಮುಖದಲ್ಲಿ ಪಿಂಪಲ್ಸ್ ಆಗುತ್ತೆ, ಅಡಿಮಾ, ರ್ಯಾಷಸ್, ಇಚ್ಚಿಂಗ್ ಆಗುತ್ತೆ.
ಆಗುತ್ತೆ. ಇದೆಲ್ಲ ಪ್ರಾಬ್ಲಮ್ಸಿಗೆ ನಾವು ಆ್ಯಸಿಡ್ ವಾಟರನ್ನು ಫೇಸಿಗೆ ಯೂಸ್ ಮಾಡ್ತೇವೆ. ಸೊ ಅದೇ ಬಂದುಬಿಟ್ಟು ಗಾಯ ಆಗ್ತಾ ಇದೆ, ಆ ಬ್ಲೀಡಿಂಗನ್ನು ಸ್ಟಾಪ್ ಮಾಡಬೇಕಾದ್ರೆ ಕೂಡ ನಾವು ಈ ಒಂದು ಲೆವೆಲನ್ನು ಆ್ಯಸಿಡಿಕ್ ವಾಟರನ್ನು ಯೂಸ್ ಮಾಡ್ತಾ ಹೋಗ್ತೇವೆ. ಸೊ ಇದು ಬಂದುಬಿಟ್ಟು ಲೆವೆಲ್ಸ್ ಆಫ್ ವಾಟರ್. ಈಗ ಸಣ್ಣ ಮಕ್ಕಳಿಗೆ ಬಂದುಬಿಟ್ಟು ಆಲ್ಕ್ಲೈನ್ನ ಅವಶ್ಯಕತೆ ಇರಲ್ಲ, ಯಾಕಂದರೆ ಆಲ್ರೆಡಿ ಆ ಮಗುವಿನ ದೇಹ ಆಲ್ಕ್ಲೈನ್ ಆಗಿರುತ್ತೆ. ಸೊ ಆ ಮಗು ನಾವು ಈ ಒಂದು ಪ್ಯೂರಿಫೈಡ್ ವಾಟರ್ ಅಂತ ಹೇಳಿಬಿಟ್ಟು ಕೊಡ್ತೇವೆ. ಇದನ್ನು ಡೈಲಿಯಾಗಿ ಕುಡಿತಾ ಬಂದಾಗೆ ಮಗುವಿನ ಬೋನ್ ಗಟ್ಟಿ ಆಗತ್ತೆ, ನರದಲ್ಲಿ ಇರುವಂಥ ಪ್ರಾಬ್ಲಮ್ಸನ್ನು ಸರಿ ಮಾಡುತ್ತೆ, ಆ ಮಗುವಿಗೆ ಯಾವುದೇ ಥರದ ಇನ್ಫೆಕ್ಷನ್ ಅಲರ್ಜಿನೂ ಕೂಡ ಆಗೋದಿಲ್ಲ. ನನ್ನ ಹೆಸರು ಪುಷ್ಪಲತಾ. ನನಗೆ ಶುಗರ್ ಪ್ರಾಬ್ಲಮ್ ಇತ್ತು, ಮತ್ತು ಆರೋಗ್ಯದಲ್ಲಿ ತುಂಬ ಹೇರ್ಪೇರು, ಇನ್ಸ್ಪೆಕ್ಷನ್, ಕೈ ಕಾಲೆಲ್ಲ ನೋವುದು, ಇಲ್ಲಿ ದಪ್ಪ ಬರೋದು, ಕಾಲಲ್ಲಿ ದಪ್ಪ ಬರೋದು ಹಾಗೆಲ್ಲ, ಮತ್ತು ಅಸ್ತಮ, ದಂಬು ಕಟ್ಟೋದು ಎಲ್ಲ ಇತ್ತು. ಮತ್ತು ಆರೋಗ್ಯದಲ್ಲಿ ಸರಿ ಇಲ್ಲ, ನೋವು ಬರೋದು ಎಲ್ಲ. ಮೆಡಿಷನ್ ಹಾರ್ಟಿದು ಪ್ರಾಬ್ಲಮ್ ಇತ್ತು, ಹಾರ್ಟ್ ಇಲ್ಲಿ ದಪ್ಪ ಬರೋದು, ಇಲ್ಲಿ ಸ್ವೆಲ್ಲಿಂಗ್ ಬಂದು ಹೀಗೆ ದಪ್ಪ ಬರೋದು. ಅದಕ್ಕೆ ಡಾಕ್ಟ್ರ್ ಹೇಳಿದ್ದಾರೆ ಆಪ್ರೇಷನ್ ಮಾಡಬೇಕಂತ. ದಿನಕ್ಕೆ 14 ಮಾತ್ರೆ ಇತ್ತು ಟ್ಯಾಬ್ಲೆಟ್ಸ್ ತಗೊಳ್ಳಿಕ್ಕೆ, ಅದರಲ್ಲಿ ಕಡಿಮೆ ಆಗಿಲ್ಲ. ಮತ್ತು ಹಾಗೇನೇ ಇದ್ದೆ, ಯಾವುದು ಮಾತ್ರೆ ಮಾಡೋದಿಲ್ಲ ಅಂತ ಸುಮ್ಮನೆ ಕುತ್ಕೊಂಡಿದ್ದೆ. ಆವಾಗ ಒಬ್ಬರು ಶರತ್ ಅಂತ ಹೇಳಿ ಇವರಿಗೆ, ನನ್ನ ಹಸ್ಬೆಂಡಿಗೆ ಹೇಳಿದರು, ಹೀಗೆ ಅಲ್ಲಿ ಶರಕೇರಲ್ಲಿ ಒಳ್ಳೇದಾಗ್ತದೆ, ಅಲ್ಲಿಗೆ ಹೋಗಿ ನೀವು, ಅಲ್ಲಿಗೆ ಹೋಗಿ ಮದ್ದು ಮಾಡಿದರೆ ಸರಿ ಆಗ್ತದೆ ಅಂತ. ಯಾವುದು ಟ್ಯಾಬ್ಲೆಟ್ಸ್ ಇಲ್ಲ, 10 ಪೈಸೆ ಕೊಡಲಿಕ್ಕಿಲ್ಲ, ಏನೂ ಕೊಡಲಿಕ್ಕಿಲ್ಲ, ನೀವು ಬನ್ನಿ ಅಂತ ಹೇಳಿದರು. ಅದಕ್ಕೆ ಇಲ್ಲಿ ಬಂದೆವು. ಬಂದು 2 ದಿವಸದಲ್ಲೇ ನನಗೆ ರಿಸಲ್ಟ್ ಸಿಕ್ಕಿದೆ, ಸ್ವಲ್ಪ ಆರೋಗ್ಯದಲ್ಲಿ ಒಳ್ಳೆಯದಾಗಿದೆ. ಇಲ್ಲಿ ಮ್ಯಾಟಲ್ಲಿ ಮಲಗಿಸಿದ್ರು, ಮತ್ತು ಕಾಟನ್ ಮ್ಯಾಟ್ ಕೊಟ್ಟಿದ್ರು, ಮತ್ತು FI, ಆಮೇಲೆ ನೀರು ಕುಡಿದೆವು. ನೀರು ಕುಡಿದು ಅದಕ್ಕೆ ತುಂಬ ಒಳ್ಳೆಯದಾಯಿತು, ತುಂಬ ಸ್ಮೂತ್ ಆಯಿತು, ಹೊಟ್ಟೆಲ್ಲ ಭಾರ ಎಲ್ಲ ಕಡಿಮೆ ಆಯ್ತಲ್ಲ, ತುಂಬ ಇನ್ಸ್ಪೆಕ್ಷನ್ ಎಲ್ಲ ಸೂಜಿ ಚುಚ್ಚಿದಾಗೆ ಆಗ್ತಿತ್ತು, ಅದೆಲ್ಲ ಕಡಿಮೆ ಆಗಿದೆ. ಮತ್ತು ನೋವು ಬರೋದು, ನಡೆಯುವಾಗ ನೋವು ಬರೋದು, ಹೀಗೆ ನಡೆಯಲಿಕ್ಕೆ ಆಗ್ತಿರ್ಲಿಲ್ಲ, ಎದ್ದು ಕೂತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಅಂಥದ್ದೆಲ್ಲ ಪ್ರಾಬ್ಲಮ್ಸ್ ಇತ್ತು, ಅದೆಲ್ಲ ನೋವು ಕಡಿಮೆ ಆಗಿದೆ. ಮತ್ತು ಹಾರ್ಟ್ ಇದು ಕೂಡ ನೋವು ಕಡಿಮೆ ಆಗಿದೆ. ನಾವು ಬಂದು ಈಗ 2 ತಿಂಗಳಾಯಿತು. ಮತ್ತು ಇವರು ಮೆಸ್ಕಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಕೂಡ ಕಾಲು ಕೈ ಎಲ್ಲ ಆಪ್ರೇಷನ್ ಆಗಿದೆ, ಮೇಲಿಂದ ಕೆಳಗೆ ಟ್ರಾನ್ಸ್ಫಾರ್ಮರಿಂದ ಕೆಳಗೆ ಬಿದ್ದು ಆಪ್ರೇಷನ್ ಆಗಿತ್ತು. ಮತ್ತು ಈಗ ಬೆನ್ನು ನೋವು ಸ್ವಲ್ಪ ಇತ್ತು, ಈಗ ಕಡಿಮೆ ಆಗಿದೆ. ಇಲ್ಲಿ ಬಂದು ಅದು ಆಟೋಮೆಟಿಕ್ ಥೆರಪಿ ಮಾಡಿ ಕಡಿಮೆ ಆಗಿದೆ. ಇಲ್ಲ, 1 ಪೈಸೆ ತಗೊಳ್ಳಿಲ್ಲ, ಯಾವುದು ಒಂದು ಕೊಡಲಿಕ್ಕಿಲ್ಲ. ಒಳ್ಳೆಯ ಆರೋಗ್ಯ ಇವರಿಗೆ. ನಾವು ಸೌತ್ ಕೊರಿಯಾದವರಿಗೆ ಒಳ್ಳೆ ದೇವರಂತವೇ ಪೂಜಿಸ್ಬೇಕು, ಸರಕೇರಿಗೆ ಕೂಡ ದೇವರಂತೆ. ಸರಕೇರ್ನವರು ಒಳ್ಳೆ ದೇವರಂತವೇ ನಾನು ಪ್ರಾರ್ಥಿಸ್ತೇನೆ. ಯಾಕೆಂದರೆ ನಮ್ಮ ಆರೋಗ್ಯದ ಬಗ್ಗೆ ಒಳ್ಳೆಯದಾಗಿದೆ. ನಾನು ಗುಡ್ಡಾಗಿದ್ದೇನೆ, ಮುದುಕಿ ಥರ ಇದ್ದೆ, ಹೀಗೆ ನಡೆಯಲಿಕ್ಕೆ ಆಗೋದಿಲ್ಲ. ಇವರೇ 1 ಲೋಟ ನೀರು ಎತ್ತಿ ಕೊಡ್ತಿದ್ರು ಕುಡಿಲಿಕ್ಕೆ. ನನಗೆ ಬರಲಿಕ್ಕೇ ಮನಸ್ಸಿರಲಿಲ್ಲ, ಇದೆಂತಪ್ಪ ಅಂತ ಯೋಚಿಸಿದೆ ಫಸ್ಟ್ ಬಂದಾಗ. ಮತ್ತು ಸೆಕೆಂಡ್ ದಿನವೇ ನನಗೆ ಸ್ವಲ್ಪ ಹೊಟ್ಟೆ ಎಲ್ಲ ಸ್ಮೂತ್ ಆಯಿತು. ಮತ್ತು ಆರೋಗ್ಯದ ಬಗ್ಗೆ ಕೂಡ ಒಂದು ಸೂಜಿ ಚುಚ್ಚುದೆಲ್ಲ ಆಗಿದ್ದು ಅದೆಲ್ಲ ಕಡಿಮೆ ಆಯಿತು. ಮತ್ತು ಶುಗರ್ ಕೂಡ ಕಡಿಮೆ ಆಯಿತು. ಹಂಗೆ ನನಗೆ ತುಂಬ ಖುಷಿ ಆಯಿತು ನೋಡಿ, ಇದೊಂದು ಒಳ್ಳೆ ಇದು ಅಂತ ಆಯಿತು. ಓಕೆ, ಸೆರಾ ಕೇರ್ ಸೆಂಟರ್ಗೆ ವಿಸಿಟ್ ಮಾಡ್ತಾ ಇರುವಂತ ಸಂದೇಶ್ ಅವರಿಗೆ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸಂದೇಶ್ ಅವರು, ಎಷ್ಟು ಟೈಮ್ ಇಂದ ಬರ್ತಾ ಇದ್ರಿ? ನಾನೀಗ ಒಂದು 20 ಡೇಸ್ ಆಯ್ತು ಇಲ್ಲಿ ಬಂದು. ಏನ್ ಕಾರಣ ಇಲ್ಲಿ ಬರೋದಕ್ಕೆ? ನಂದು ಡಿಸ್ಕ್ ಪ್ರಾಬ್ಲಮ್ ಇದೆ ಹಿಂದ್ಗಡೆ. ನಾನು ಇರೋದು ಅಬ್ರಾಡ್ ಗಲ್ಫಲ್ಲಿ ಕೆಲಸ. ಓಕೆ. ಸೊ 8 ಮಂತ್ಸ್ ಆಯಿತು, ಬ್ಯಾಕ್ ಪೇನಿಂದ ಹೊಟ್ಟೆ ನೋವು ಪೇನ್ ಇತ್ತು, ಬ್ಯಾಕ್ ಪೇನ್ ಇತ್ತು. ಸೊ ಹಾಗಾಗಿ ಇಲ್ಲಿ ಬಂದಮೇಲೆ MRI ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದರು. MRI ಸ್ಕ್ಯಾನ್ ಮಾಡಿದೆ. ಆನಂತರ ಅದು ಡಿಸ್ಕ್ ಬಲ್ಜ್ ಆಗಿರೋದು ರಿಪೋರ್ಟಿಗೆ ಗೊತ್ತಾಯ್ತು. ನಮ್ಮ ಮೇಡಮ್ ಅವ್ರ ಹತ್ರ ತೋರಿಸಿ ಇಲ್ಲಿ ಇವರು ಹೇಳಿದ್ರು. ಅಲ್ಲ, ಈಗ ನೀವು ಔಟ್ಸೈಡ್ ಸ್ಕ್ಯಾನ್ ಮಾಡಿದ್ರಲ್ಲ, ಅದು ಬೇರೆ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ಅವ್ರು ಹೇಳಿದ್ರು, ಥೆರಪಿ ಬರೆದು ಕೊಟ್ಟರು, ಥೆರಪಿ ಮಾಡಿ. ಈಗ ಟ್ರೀಟ್ಮೆಂಟ್ ಒಂದು 20% ಆಪರೇಷನ್ಗೆ ಚಾನ್ಸಸ್ ಇದೆ, ಬೇಡ ಥೆರಪಿ ಮಾಡಿ ನಿಮಗೆ ರಿಕವರಿ ಆಗ್ತೀರಾ ಅಂತ. ಹಾಗಾಗಿ ನನ್ನ ಫ್ರೆಂಡ್ ಭಾಸ್ಕರ್ ಅಮೀನ್ ಅಂತಿದ್ರು, ಅವ್ರು ಮೊದಲು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ರು ಅಂತ. ಅವ್ರು ಸಜೆಸ್ಟ್ ಮಾಡಿದ್ರು, ಬನ್ನಿ ಒಮ್ಮೆ ನೋಡಿ ಹಾಗೆ ಹೀಗೆ ಅಂತ. ಆ್ಯಕ್ಚುಲಿ 1 ಮಂತ್ಸಲ್ಲಿ ಅವ್ರು ಹೇಳಿದ್ರು ಇದು ಫ್ರೀ ಟ್ರೀಟ್ಮೆಂಟ್ ಅಂತ. ಫ್ರೀ ಟ್ರೀಟ್ಮೆಂಟ್ ಅಂದಾಗ ನಿಮಗೂ ನಮಗೂ ಒಂದು ಕಾಮನ್ ಆಗಿ ಬರುತ್ತೆ. ಫ್ರೀ ಅಂದರೆ ಏನು ಕೊಡ್ತಾರೆ, ಬಹುಶಃ ಅದಿರ್ಬೋದು ಇದಿರ್ಬೋದು. ಅವ್ರು ಹೇಳಿದ್ರು ಒಮ್ಮೆ ಬಂದು ನೋಡಿ ಹೇಗಾಗುತ್ತೆ ಅಂತ. ಬಂದೆ 1 ದಿವಸ. ಎಲ್ಲ ಇವರು ಮಾಡೋ ಟ್ರೀಟ್ಮೆಂಟ್, ಸ್ಪೆಷಲಿ ಇವರು ಮಾಡೋ ಟ್ರೀಟ್ಮೆಂಟ್ಗೆ ನೀವು ಬಂದರೂ ಗೊತ್ತಾಗುತ್ತೆ. ಇವರೊಂದು ಸ್ಲೋಗನ್ ಹೇಳ್ತಾರೆ ಫಸ್ಟಿಗೆ, ಸರ ಕೇರ್ ಮದರ್ ಕೇರ್ ಅಂತ. ಆ್ಯಕ್ಚುಲಿಯಾಗಿ ಮದರ್ ಕೇರೇ ಮಾಡ್ತಾರೆ ಇಲ್ಲಿ, ಗೊತ್ತಾಯ್ತಾ. ಅವ್ರು ಮಾಡೋ ಟ್ರೀಟ್ಮೆಂಟ್ ಆಗಲಿ ಫ್ರೀ ಕಾಸ್ಟಲ್ಲಿ. ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಾದ್ರೆ, MRI ಸ್ಕ್ಯಾನ್ಗೆ ನಾನು 50,000 ಕೊಟ್ಟಿದ್ದೀನಿ, 15,000. ಓಕೆ. ಅದರಲ್ಲಿ ಈಗ MRI ಸ್ಕ್ಯಾನಿಗೆ ಹೋಗುವಾಗ ಜಸ್ಟ್ ಅದೊಂದು ಮಲಗೋ ಟೇಬಲ್ ಇರುತ್ತೆ, ಅಲ್ಲಿ ನಾವು ಮಲಗುವಾಗ ಜಸ್ಟ್ ಒಂದು ಕಾಲು ಈ ಕಡೆ ಬಂದರೆ ಅವ್ರು ಹೇಳ್ತಾರೆ ಈ ಕಡೆ ಇಡಿ ಮಾರೆ. ಒಂದು ಟ್ರೀಟ್ ಮಾಡೋ ಲೆವೆಲ್ ಹಣ ಕೊಟ್ಟು ನಾನು ಟ್ರೀಟ್ ಮಾಡೋದು. ಹಾಗಾಗಿ ಅವರೇ ಅಷ್ಟು ಜೋರಲ್ಲಿ ಮಾತಾಡ್ತಿದ್ರು. ಇಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಇವರು ಇಷ್ಟೊಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರಲ್ಲ, ಅಲ್ಲಿಂದ 1 ದಿವಸನೂ ಕ್ಲಾಸ್ ತಪ್ಪಿಸಲಿಲ್ಲ ನಾನು.
ಪ್ರಾಬ್ಲಮ್ ಏನು ಅಂತ ಕಂಡು ಹುಡುಕೋದಕ್ಕೆ 15,000 ಕೊಟ್ಟರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಫ್ರೀ ಆಗಿ ಮಾಡ್ತಿದ್ದೀನಿ. ಅದೇ ಒಂದು ಒಳಗೋದ್ರೆ ಟ್ರೀಟ್ಮೆಂಟ್ ಲೆವೆಲ್ ಆಗಿರಲಿ, ಅವ್ರು ಮಾತಾಡೋ ಒಂದು ಪೇಷಂಟ್ ಆಗಿ ಅಷ್ಟು ಆ್ಯಕ್ಚುಲಿ ಅವರ ಮೆಂಟಾಲಿಟಿ ಅವರು ಇದು ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾರೆ, ಇಷ್ಟು ಜನ ಮ್ಯಾನೇಜ್ ಮಾಡಬೇಕು. ಆದರೂ ಒಂದು ನಗ್ನಗ್ತಾ ಇದು ಮಾಡ್ತಾರೆ, ಸೇವ್ ಮಾಡ್ತಾರೆ. ಅದು ತುಂಬ ಇಷ್ಟ ಆಗುತ್ತೆ ಟ್ರೀಟ್ಮೆಂಟ್ ಲೆವೆಲು. ಹಾಗೂ ಈಗ 20 ಡೇಸ್ ಆಯಿತು. ಆ್ಯಕ್ಚುಲಿ ನನ್ನ ಬ್ಯಾಕ್ ಪೇನ್ ಬಂದ್ಬಿಟ್ಟು ಇಷ್ಟೇ ಬಗ್ಲಿಕ್ಕೆ ಆಗ್ತಿರೋದು. ಇವಾಗ ಇಲ್ಲಿ ಮ್ಯಾಟ್ ಮಾಡಿ ಆಟೋಮೆಟಿಕ್ ಮಾಡಿ, ಅದು ಬೇರೆ ಮೇಡಮ್ ಹೇಳಿದರು, ನೀವು ಇನ್ನು ನಂದು January 4ಗೆ ಮುಗೀತದೆ ನಂದು, ನಾನು ಹೊರಗೆ ದೇಶಕ್ಕೆ ಹೋಗ್ತೀನಿ, ಟಿಕೆಟ್ ಬಂತು ನಂದು. ಹಾಗೆ ಅವ್ರು ಹೇಳಿದ್ರು ಸ್ಪೆಷಲ್ ಟ್ರೀಟ್ಮೆಂಟ್ ತಗೊಳ್ಳಿ ನೀವು, ಮ್ಯಾಟ್ ಮತ್ತು ಆಟೋಮೆಟಿಕ್ ಒಟ್ಟಿಗೆ ಮಾಡಿ, ಗೊತ್ತಾಗುತ್ತೆ ನಿಮಗೆ ರಿಸಲ್ಟ್ ಅಂತ. ಆದ್ದರಿಂದ ಫುಲ್ಲು ಇಲ್ಲಿ ತನಕ ಬ್ಯಾಂಡ್ ಆಗ್ತಾನೆ ನಾನು ಇವಾಗ. ಈಗ ಫುಲ್ ರಿಕವರಿ ಆಗಲಿಲ್ಲ. ಅವ್ರು ಹೇಳಿದ್ರು ನೀವು ಮಾಡೋದಿದ್ರೆ 3 months ಕಂಪಲ್ಸರಿ ಮಾಡಬೇಕು. ಈಗ ನನಗಿರೋದು ಲೀವ್ ಈಗ 20 ಡೇಸ್ ಮಾತ್ರ. ಈಗ ಆಲ್ರೆಡಿ ಈಗ ನೀವು ಯಾವಾಗ ಅಬ್ರೋಡಿಗೆ ಹೋಗ್ತೀರಾ? 4 ತಾರೀಕಿಗೆ ನನ್ನ ಟಿಕೆಟ್ ಬಂದಾಗಿದೆ. 4 ತಾರೀಕಿಗೆ? ಓಕೆ, 4 ತಾರೀಕಿಗೆ ಅಬ್ರೋಡಿಗೆ ಹೋಗ್ತಾ ಇದ್ದೀವಿ ನನ್ನ ಟಿಕೆಟ್. ಸೊ ನಿಮ್ಮ ಟ್ರೀಟ್ಮೆಂಟ್ ಮುಗೀತಾಗಿದೆ? ಟ್ರೀಟ್ಮೆಂಟ್ ಇವತ್ತೊಂದು ದಿವಸ ಇದೆ, ನಾಳೆ ಒಂದು ದಿವಸ ಬರ್ಬೋದು ಅಷ್ಟೇ. ಅದಕ್ಕೆ ನಾನು ಒಮ್ಮೆ ಅನ್ಕೊಂಡೆ ಆಗಲಿ ಬರ್ಲಿಕ್ಕೆ ಆಗಲಿಲ್ಲ ಅದು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕಾದ್ರೂ ಬರಬೇಕು ಇವರಿಗೆ. ಈಗ ನಿಮಗೆ ಎಷ್ಟು ಪರ್ಸೆಂಟ್ ನಾನು ರಿಕವರಿ ಆಗಿದ್ದೇನೆ ಅಂತ ಅನ್ನಿಸ್ತಾ ಇದೆ ಪ್ರದೀಪ್ ಅವರಿಗೆ? 60% ಇನ್ 20 ಡೇಸ್. 20 ಡೇಸ್. ಸೊ 3 months ಮಾಡಿದ್ರೆ 100% ಆಗ್ತೀರಾ. ಬಟ್ ನಿಮಗೆ ಟೈಮ್ ಇಲ್ಲ. ನನಗೆ ಟೈಮ್ ಇಲ್ಲ, ಅಷ್ಟೇ ಪ್ರಾಬ್ಲಮ್. ಅವ್ರು ಆ್ಯಕ್ಚುಲಿ ಅಲ್ಲಿ ಮೇಡಮ್ ಹೇಳ್ತಿದ್ರು, ನೀವು ಅಲ್ಲಿ ಹೋದ್ಮೇಲೆ ನೆನಪು ಮಾಡ್ತೀನಿ. ನಾನು ಅನ್ಕೊಂಡು ಇಷ್ಟು ಫ್ರೀ ಟ್ರೀಟ್ಮೆಂಟ್, ಇಷ್ಟು ಒಳ್ಳೆ ಟ್ರೀಟ್ಮೆಂಟ್ ಮಾಡಿ ನಿಮ್ಮನ್ನು ನೆನಪು ಮಾಡಿದೆ ಮತ್ತೆ ಯಾರನ್ನು ನೆನಪು ಮಾಡೋದು. ಹಣ ಕೊಟ್ಟು ಟ್ರೀಟ್ಮೆಂಟ್ ಮಾಡಲ್ಲ, ಆದರೂ ಫ್ರೀ ಆದರೂ ಇಲ್ಲಿ ಟ್ರೀಟ್ಮೆಂಟ್ ಇಷ್ಟು ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಿದ್ದೀವಿ. ಹಾಗಾಗಿ ಒಂಥರ ಖುಷಿ ಆಯ್ತು ಇವಾಗ ಟ್ರೀಟ್ಮೆಂಟ್ ತಗೊಂಡು. ಆ್ಯಂಡ್ ಎಲ್ಲ ಓವರ್ ಆಲ್ ಸ್ಟಾಫ್ಸ್ ಎಲ್ಲ. ಎಸ್, ಇದು ಅಬ್ರಾಡ್ನಿಂದ ಬಂದ ಸಂದೇಶ್ ಅವರ ಮಾತು. ಅವರಿಗೆ ಸ್ವಲ್ಪ ಫುಲ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಟೈಮ್ ಇಲ್ಲ, ಬಟ್ 20 ಡೇಸಲ್ಲಿ ಅವರು 60% ರಿಕವರ್ ಆಗಿದ್ದಾರೆ ಫ್ರೀ ಟ್ರೀಟ್ಮೆಂಟಲ್ಲಿ. ಸೆರಾ ಕೇರ್ ಬಂದುಬಿಟ್ಟು ಪ್ರಪಂಚದಾದ್ಯಂತ ಇವತ್ತಿಗೆ ನಾವು ಆಲ್ಮೋಸ್ಟ್ ಒಂದು 50 ಕಂಟ್ರೀಸ್ಗಳಲ್ಲಿ ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. ನೀವು ಈಗ ನೋಡಿರುವಂಥ ಸರ್ಟಿಫಿಕೇಟ್ಗಳಲ್ಲಿ ಬಂದುಬಿಟ್ಟು ISO ಸರ್ಟಿಫಿಕೇಟ್ಸ್ ಇದೆ, ಅನಂತರ ನಿಮ್ಮ ಕಂಪನಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರುತ್ತೆ, ಅನಂತರ US ಆ್ಯಂಡ್ ಫುಡ್ ನಾವು ಯೂಸ್ ಮಾಡುವಂಥ ಆಲ್ಕಲೈನ್ ಡಿವೈಸ್, ಇದು ನಾರ್ಮಲ್ ಆಗಿರುವಂಥ ROUV ಸಿಸ್ಟಮ್ ಅಲ್ಲ, ಇದು ಬಂದುಬಿಟ್ಟು ಒಂದು ಮೆಡಿಕಲ್ ಡಿವೈಸ್. ಇದರಲ್ಲಿ ಅಸಿಡಿಕ್ ವಾಟರ್ ಇಲ್ಲದೆ ಆಲ್ಕಲೈನ್ ಅಂದರೆ ಮಿನರಲ್ಸನ್ನು ಯೂಸ್ ಮಾಡುವಂಥ ಅದರ ಸರ್ಟಿಫಿಕೇಟನ್ನು ನಾವು ಇಲ್ಲಿ ಇದ್ದೇವೆ. ಆನಂತರ ಎಲ್ಲ ಒಂದು ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿಗೆ ಅಷ್ಟು ಸೇಫ್ಟಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಸರ್ಟಿಫಿಕೇಟ್ಗಳನ್ನು ನಾವಿಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಓಕೆ, ಹಾಗೆಯೇ ಬಂದುಬಿಟ್ಟು ವಿಧಾನಸೌಧದಲ್ಲಿ ಇವತ್ತಿಗೆ ನಾವು ಈ ಒಂದು ಪ್ರಾಡಕ್ಟ್ಸ್ಗಳನ್ನು ದೊಡ್ಡ ದೊಡ್ಡ MNC ಕಂಪನಿಗಳಲ್ಲಿ ಯೂಸ್ ಮಾಡ್ತೇವೆ, ಅದರ ಸರ್ಟಿಫಿಕೇಟ್ಗಳನ್ನು ನಾವಿಲ್ಲಿ ಪ್ರೊವೈಡ್ ಮಾಡ್ತೀವಿ. ಟೋಟಲ್ ಕರ್ನಾಟಕದಲ್ಲಿ ಇವಾಗ 57 ಬ್ರ್ಯಾಂಚ್ ಇದೆ. ಪ್ರತಿಯೊಂದು ಡಿಸ್ಟಿಕ್ಕಿಗೆ ನಾವು ಇನ್ನೊಂದು ಬ್ರ್ಯಾಂಚನ್ನು ಓಪನ್ ಮಾಡ್ತಾ ಇದ್ದೇವೆ. ಮುಂದೆನೂ ನಾವು ಎಲ್ಲ ತಾಲೂಕು ವೈಸಲ್ಲಿ ಇದನ್ನು ಓಪನ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಬಂದುಬಿಟ್ಟು 15 ವರ್ಷದಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ. ಬೆಂಗಳೂರನ್ನು ಕೇಂದ್ರವಾಗಿ ಇಟ್ಕೊಂಡು, ಚೆನ್ನೈಯನ್ನು ನಮ್ಮ ರಿಸರ್ಚ್ ಸೆಂಟರ್ ಆಗಿ ಇಟ್ಕೊಂಡು ಈ ಒಂದು ಸೇವೆಯನ್ನು ಕಳೆದ 15 ವರ್ಷದಿಂದ ನಾವು ಮಾಡ್ತೀವಿ. ಇವಿಷ್ಟು ಸೆರಾ ಕೇರ್ ಸೆಂಟರ್ನ ವಿವರಗಳು. ಕಳೆದ ಹಲವಾರು ವರ್ಷಗಳಿಂದ ಉಚಿತವಾಗಿ ಆರೋಗ್ಯ ಸೇವೆಯನ್ನು ಕೊಡುವಂಥ ಕೆಲಸವನ್ನು ಸೆರಾ ಮಾಡ್ತಾ ಇದೆ. ಸದ್ದಿಲ್ಲದೆ ಅದೆಷ್ಟೋ ಲಕ್ಷಾಂತರ ಜನ ಇದರ ಉಪಯೋಗವನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗಾಗಿ ನಿಮಗೂ ಕೂಡ ಮಾತ್ರೆ ಬೇಡ, ಆಪರೇಷನ್ ಬೇಡ, ನಮ್ಮ ಒಂದಷ್ಟು ಸಮಸ್ಯೆಗಳಿಗೆ ಥೆರಪಿ ಮೂಲಕ ನಾವು ಚಿಕಿತ್ಸೆಯನ್ನು ಪಡೆದುಕೊಳ್ಳೋಣ ಅಂತ ಇಚ್ಛೆ ಇದ್ದರೆ ಈ ಕಾಂಟ್ಯಾಕ್ಟ್ ನಂಬರನ್ನು ತಾವು ಸಂಪರ್ಕಿಸ್ಬೋದು. ಮಂಗಳೂರಿನಲ್ಲೂ ಕೂಡ ಇದೆ, ಸುರತ್ಕಲ್ನಲ್ಲೂ ಕೂಡ ಇದೆ, ಉಡುಪಿಯಲ್ಲಿದೆ, ಕಾರ್ಕಳದಲ್ಲಿದೆ. ಕರಾವಳಿ ಭಾಗದ ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಲಿ ಅನ್ನುವಂಥದ್ದು ನಮ್ಮ ಆಶಯ. ವಿಡಿಯೋ ಜರ್ನಲಿಸ್ಟ್ ಕಿರಣ್ ಜೊತೆ ಚೇತನ್ ಶೆಟ್ಟಿ, ದೈಜ್ ವರ್ಲ್ಡ್ 24/7.